ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಮ್ಮ ಬದುಕು ಅನ್ನೋ ಒಂದು ಪಯಣ ಸಾಗ್ತಾ ಇರುತ್ತೆ. ನಮ್ಮ ಗುರಿಯೆಡೆಗೆ ಯಾವಾಗಲೂ ಆಲೋಚನೆ ಮಾಡ್ತಾ ನಡೀತಾ ಇರ್ತೀವಿ. ಆದರೆ ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಹೇಳುತ್ತೆ, ಯಾಕೋ ನಾವು ಹೋಗ್ತಿರೋ ದಾರಿ ಸರಿ ಇಲ್ಲ, ಸ್ವಲ್ಪ ಗೇರ್ ಚೇಂಜ್ ಮಾಡಿ ಯೂಟರ್ನ್ ಮಾಡಿಕೊಂಡ್ರೆ ಮತ್ತೊಂದು ಅದ್ಭುತವಾಗಿರುವಂಥ ಗುರಿಯನ್ನು ಮುಟ್ಬೋದು ಅಂತ ಹೇಳುತ್ತೆ. ತಕ್ಷಣ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಯಾಕೆಂದರೆ ನಮ್ಮ ಅತಿಥಿಗಳು ಅಷ್ಟೇ BSc 1 ವರ್ಷ ಓದ್ತಾ ಇರ್ತಾರೆ. ಒಬ್ಬ ಒಳ್ಳೆ ವಿದ್ಯಾರ್ಥಿ, ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಒಳ್ಳೆ ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಆದರೂ ಒಂದು ಹಂತದಲ್ಲಿ ಅವ್ರಿಗನ್ಸುತ್ತೆ, ನನ್ನ ಅತಿ ಹೆಚ್ಚು ಆಸಕ್ತಿ ಇರೋದು ಕನ್ನಡ ಸಾಹಿತ್ಯದಲ್ಲಿ ಅಂತ. ತಕ್ಷಣ ಅವರು ಓದ್ತಿರುವಂಥ 1 ವರ್ಷದ ಓದನ್ನು ಮೊಟಕುಗೊಳಿಸಿ BA ಆನರ್ಸ್ನ ಮಾಡ್ತಾರೆ. BAಯಲ್ಲೂ ಕೂಡ ಮೊದಲನೇ ರ್ಯಾಂಕ್ ಪಡ್ಕೊತಾರೆ, ಹಾಗೆ ಚಿನ್ನದ ಪದಕವನ್ನು ಪಡ್ಕೊತಾರೆ. ಮುಂದಿನ ದಿನಗಳಲ್ಲಿ MAನ ಮಾಡ್ತಾರೆ, ಮೊದಲನೇ ರ್ಯಾಂಕ್ ಪಡ್ಕೊತಾರೆ, ಚಿನ್ನದ ಪದಕವನ್ನು ಪಡ್ಕೊತಾರೆ. ವಿದ್ಯಾರ್ಥಿ ದಶೆಯಲ್ಲಿ ಇವರು ವಿಮರ್ಶೆಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಅಡಿಗರ ಒಂದು ಸಾಕ್ಷಿ ಅಂತ ಹೇಳಿ ಪತ್ರಿಕೆ ಬರ್ತಿರುತ್ತೆ. ಅಡಿಗರಿಂದ ಕರೆ ಬರುತ್ತೆ, ಆ ಹುಡುಗ ಬರೆದಿರುವಂಥ ಪ್ರಬಂಧವನ್ನು ತಗೊಂಬನ್ನಿ, ಅದನ್ನು ನಾವು ಪ್ರಕಟಿಸೋಣ ಅಂತ. ಜೊತೆಯಲ್ಲಿ ಸುದೀರ್ಘವಾಗಿ ಕುವೆಂಪುರವರ ಕುರಿತಾಗಿ, ಅನಾಕ್ರವರ ಕುರಿತಾಗಿ, KS ನರಸಿಂಹಸ್ವಾಮಿ ಅವರ ಕುರಿತಾಗಿ ಇಂಚಿಂಚು ಅವರ ಇಡೀ ಬದುಕಿನ ಸಾರವನ್ನು ಅಧ್ಯಯನ ಮಾಡಿ ಸಮಗ್ರ ಕೃತಿಗಳನ್ನು ಹೊರತಂದಿರುವಂಥ ನಮ್ಮ ಅತಿಥಿಗಳು. ಅಷ್ಟೇ ಅಲ್ಲ, ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಬಂದಿರೋದು ಜ್ಞಾನಪೀಠ ಪ್ರಶಸ್ತಿಗೆ. ಆ ಜ್ಞಾನಪೀಠ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸದಸ್ಯರಾಗಿ ನಮ್ಮ ಅತಿಥಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಬಹುಶಃ ನನ್ನ ಕನ್ನಡದ ಕವಿಗಳ ಹೆಸರನ್ನು ಹೇಳ್ತಾ ಇದ್ದರೆ ಅನಾಕ್ರು ಅವರು, GS ಶಿವರುದ್ರಪ್ಪ ಅವರು, ಕಾವ್ಯಾನಂದ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಶಿವರಾಮ್ ಕಾರಂತರು, ಇವರೆಲ್ಲ ಪ್ರಶಸ್ತಿಗಳು ನಮ್ಮ ಅತಿಥಿಗಳಿಗೆ ಬಂದಿದೆ. ಆರ್ಯಭಟ ಪ್ರಶಸ್ತಿ ಬಂದಿದೆ, ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಹಾಗೆ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಪ್ರಪ್ರಥಮ ಬಾರಿಗೆ PG ಸೆಂಟರ್ನ ಪ್ರಾರಂಭ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಅತಿಥಿಗಳಿಗೆ ಸಲ್ಲುತ್ತೆ. ಇವ್ರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ಬನ್ನಿ ಕಾರ್ಯಕ್ರಮಕ್ಕೆ ಗೌರವದಿಂದ ಬರ್ಮಾಡ್ಕೊಳ್ಳೋಣ. ಅವರೇ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ನಿಮ್ಮ ಜೊತೆ ತುಂಬ ತಿಳ್ಕೊಳ್ಳೋದಕ್ಕಿದೆ. ಒಂದೊಳ್ಳೆ ಮಾತು ನೋಡ್ಕೊಂಬಂದ್ಬಿಡೋಣವಾ? ಖಂಡಿತ. ಬನ್ನಿ ವೀಕ್ಷಕರೇ, ಹಾಗಾದರೆ ಇಂದಿನ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಹೆನ್ರಿ ಕಿಸಿಂಜರ್ ಅವ್ರು ಹೇಳ್ತಾರೆ, ಕಷ್ಟ ಬಂತೆಂದು ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ, ಒತ್ತಡಕ್ಕೊಳಗಾದ ಇಂಗಾಲವೇ ವಜ್ರವಾಗುವುದು. ನಿಜ ಅಲ್ವಾ? ಕಷ್ಟ ಉಳಿಪೆಟ್ಟು ಬಿದ್ದಾಗ್ಲೇ ಒಂದು ಕಲ್ಲು ಶಿಲೆಯಾಗುತ್ತೆ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಎದುರಿಸೋಣ. ಒಂದು ಹಂತದಲ್ಲಿ ಆ ಕಷ್ಟದ ಹಂತವನ್ನು ದಾಟಿದಾಗ ಸಿಗೋದೇ ಯಶಸ್ಸು ಅಂತ ಹೇಳ್ತಾ ಅತಿಥಿಗಳನ್ನು ಮತ್ತೊಮ್ಮೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಸರ್, ಮೂಲತಃ ಕೃಷಿ ಕುಟುಂಬದವರು ಅಂತ ಹೇಳ್ತಿದ್ರಿ, ಮೇಲ್ಕೋಟೆ ಹತ್ರ ನರಹಳ್ಳಿ ಗ್ರಾಮದವರು. ಆದರೆ ನನ್ನ ತಾಯಿ ನನಗೆ ತುಂಬ ಓದೋದಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಹೇಳಿ, ನಿಮ್ಮ ತಾಯಿಯವ್ರ ಬಗ್ಗೆ, ನಿಮ್ಮ ತಂದೆಯವ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವನು ನಾನು. ಹಳ್ಳಿ, ಈ ಹೊತ್ತು ಹಳ್ಳಿಯ ಸ್ವರೂಪ ಮರೆಯಾಗ್ತಾ ಇದೆ. ಆದರೆ ನಿಜವಾಗಿ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದು ನಮ್ಮ ನರಹಳ್ಳಿಯೇ. ಇವತ್ತಿಗೂ ಸಹಬಾಳ್ವೆಗೆ ನರಹಳ್ಳಿ ಅಂದರೆ ಯಾವುದೇ ಹಳ್ಳಿ, ಭಾರತದ ಯಾವುದೇ ಹಳ್ಳಿ ಸಹಬಾಳ್ವೆಯ ಪ್ರತೀಕ ಅದು ವಾಸ್ತವವಾಗಿ. ನೋಡಿ, ನಮ್ಮ ಹಳ್ಳಿಗಳಲ್ಲಿ ಹೇಗಿತ್ತು ಅಂತಂದರೆ, ಯಾರಾದರೂ ತೀರ್ಕೊಂಡ್ರೆ ಸಂಸ್ಕಾರ ಆಗೋವ್ರಿಗೆ ಯಾರದೇ ಮನೆಯಲ್ಲಿ ಜಾತಿ ಕುಲ ಇಲ್ಲದೆ ಬಾವಿಯಲ್ಲಿ ನೀರು ಸೇದೋ ಹಾಗಿರಲಿಲ್ಲ, ಒಲೆಯಲ್ಲಿ ಬೆಂಕಿ ಹೆಚ್ಚು ಆಗಿರಲಿಲ್ಲ ಅಂತ. ಅಂದರೆ ಊಟ ಮಾಡೋ ಹಾಗಿಲ್ಲ, ಅದರಲ್ಲೆಲ್ಲರೂ ಪಾಲ್ಗೊಳ್ಬೇಕು ಅಂತ. ಹಾಗೆ ನೋಡಿದರೆ ನಮ್ಮದೊಂದೇ ಬ್ರಾಹ್ಮಣ ಕುಟುಂಬ. ನನ್ನ ತಂದೆ ತೀರ್ಕೊಂಡಾಗ ಇಡೀ ಊರದ್ರಲ್ಲಿ ಪಾಲ್ಗೊಂಡಿತ್ತು. ಅಂದರೆ ಈ ಸಹಬಾಳ್ವೆಯ ಪರಿಕಲ್ಪನೆಯನ್ನು ತಂದುಕೊಟ್ಟಿದ್ದು ನಮ್ಮ ನರಹಳ್ಳಿ ನನಗೆ. ಸೊ ಹೀಗಾಗಿ ನರಹಳ್ಳಿ ಬಗ್ಗೆ ನನಗೆ
ಅಪಾರ ಅಭಿಮಾನ ಮಾತ್ರ ಅಲ್ಲ, ಕೃತಜ್ಞತೆ. ನನ್ನ ತಾಯಿ ಕೂಡ ಅಷ್ಟೇ. ಸಾಮಾನ್ಯವಾಗಿ ಎಲ್ಲರೂ ಅವರ ತಾಯಿ ಬಗ್ಗೆ ಹೇಳ್ತಾರೆ. ತಾಯಿಯೇ ಮನೆಯ ಮೊದಲ ದೇವರು ಇತ್ಯಾದಿ ಮಾತುಗಳನ್ನು ಹೇಳ್ತಾರಲ್ಲ, ಇದು ಬಹುಮಟ್ಟಿಗೆ ನಿಜ ಅಂತ ಅನಿಸುತ್ತೆ. ತಾಯಿ ನಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುವ ಪ್ರಮುಖ ವ್ಯಕ್ತಿ ಅಂತ ಹೇಳಿ. ತಂದೆ ಅವರ ಅಭಿವೃದ್ಧಿ ಅದಕ್ಕೆಲ್ಲ ಕಾರಣ ಆಗ್ತಾನೆ, ವ್ಯಕ್ತಿತ್ವ ರೂಪಿಸೋದು ಬಹುಮಟ್ಟಿಗೆ ತಾಯಿ. ನನ್ನ ತಾಯಿ ತಂದೆ ಅಂಥ ವಿದ್ಯಾವಂತರೇನಲ್ಲ, ಬಹುಶಃ ಪ್ರೈಮರಿ ಸ್ಕೂಲ್ ದಾಟಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ತಾಯಿಗೆ ಓದಿನಲ್ಲಿ ತುಂಬ ಆಸಕ್ತಿ ಇತ್ತು. ಆ ಕಾಲಕ್ಕೆ ಕುಮಾರವ್ಯಾಸ ಭಾರತ ಅದನ್ನೆಲ್ಲ ಓದ್ತಾ ಇದ್ರು. ನನ್ನ ಕೈಲಿ ಓದಿಸ್ತಾ ಇದ್ರು ಕುಮಾರವ್ಯಾಸ ಭಾರತವನ್ನು. ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ಗೆ ಬರೋ ವೇಳೆಗೆ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಕತೆಗಳನ್ನು ಹೇಳ್ತಾ ಇದ್ರು ನಮ್ಮ ತಾಯಿ. ಅಷ್ಟೇ ಅಲ್ಲ, ನಮ್ಮ ಊರಿನ ತಿಮ್ಶೆಟ್ಟಿ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತ ನಮ್ಮ ಮನೆಗೆ ಬರ್ತಾ ಇದ್ದ. ಆತ ತುಂಬ ಅದ್ಭುತವಾಗಿ ಕತೆಗಳನ್ನು ಹೇಳ್ತಾ ಇದ್ದ. ಆ ಕತೆಗಳು ಎಷ್ಟರ ಮಟ್ಟಿಗೆ ಕ್ರಿಯೇಟಿವ್ ಆಗಿರ್ತಿತ್ತು ಅಂತಂದರೆ, ರೋಮಾಂಚನಗೊಳ್ಳುವಂಥ ಕತೆಗಳು. ಇವತ್ತು ನಾವು ಕತೆಗಳನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಕಥೆಯನ್ನೇ ಹೇಳ್ತಾ ಇಲ್ಲ. ಕತೆ ಅನ್ನೋದು ಕೇವಲ ಮನರಂಜನೆ ಮಾತ್ರ ಆಗಿರಲಿಲ್ಲ, ತಿಳುವಳಿಕೆಯ ಸಾಧನವೂ ಆಗಿತ್ತು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಸಂಗತಿಯೂ ಆಗಿತ್ತು. ಹಾಗೆ ನೋಡಿದರೆ ರಾಮಾಯಣ ಮಹಾಭಾರತ ಎಲ್ಲ ನಾವು ಓದಿ ಕಲ್ತ್ಕೊಂಡಿದ್ದಕ್ಕಿಂತ ತಿಳ್ಕೊಂಡಿದ್ದಕ್ಕಿಂತ ಕೇಳಿ ತಿಳ್ಕೊಂಡಿರೋದೇ ಹೆಚ್ಚು. ನೀವು ಭಾರತದ ಯಾವುದೇ ವ್ಯಕ್ತಿಯನ್ನು ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಅವರೇನು ವ್ಯಾಸನನ್ನು ಓದಿರ್ತಾರ, ವಾಲ್ಮೀಕಿಯನ್ನು ಓದಿರ್ತಾರ, ಆದರೆ ಗೊತ್ತಿರುತ್ತೆ. ಈ ಮೌಖಿಕ ಪರಂಪರೆ ಇದೆಯಲ್ಲ, ಬಹಳ ದೊಡ್ಡ ಪರಂಪರೆ ಅದು. ನಿಜ. ಆ ಪರಂಪರೆಯಿಂದ ಬಂದವನು ನಾನು. ಸೊ ಹೀಗಾಗಿ ನಮ್ಮ ತಾಯಿ, ತಿಮ್ಶೆಟ್ಟಿ, ನಮ್ಮ ಊರಿನ ಉಳಿದ ರೈತರು, ಹಾಗೆ ನೋಡಿದರೆ ಅವ್ರು ಮಾತಾಡಿದರೆ ಕತೆ ಆಗ್ತಾ ಇತ್ತು. ಇವತ್ತು ಕತೆ ನಮ್ಮ ಬದುಕಿನಿಂದ ಹೊರಟೇ ಹೋಗಿದೆ. ಬಹುಶಃ ಹಾಗಾಗಿಯೇ ಏನೋ ನಿಮ್ಮ ಇಡೀ ನರಹಳ್ಳಿಗೆ ಮೊದಲ ಪದವೀಧರ ಹುಡುಗ ಅಂತ ಹೇಳಿದ್ರೆ ನಮ್ಮ ಅತಿಥಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಇಲ್ಲೂ ಎಲ್ಲರೂ ಕೂಡ ಈಗಲೂ ನನಗೆ ಚೆನ್ನಾಗಿ ನೆನಪಿದೆ ಸವಿ ಅವರೇ. ನಾನು SLC ಮುಗಿಸಿ PUCಗೆ ಬೆಂಗಳೂರಿಗೆ ಹೊರಟು ನಿಂತಾಗ ಇಡೀ ಊರು ನನ್ನನ್ನು ಬೀಳ್ಕೊಡ್ತಾ ಇತ್ತು. ಆ ದೃಶ್ಯ ನನಗೆ ಕಣ್ಣಿಗೆ ಕಟ್ಟಿದಾಗಿದೆ. ಅಂದರೆ ನಾನೇನೋ ಒಂದು ವಿದೇಶಕ್ಕೆ ಹೈಯರ್ ಸ್ಟಡೀಸ್ಗೆ ಹೋಗ್ತೆ, ಈಗ ಅಮೆರಿಕ, ಈಗ ಬಿಡಿ ಎಲ್ಲಿಗೆ ಹೋದರೂ ಅದೇನು ವಿಶೇಷ ಅಂತ ಅನಿಸೋದಿಲ್ಲ. ಬಟ್ 60 ವರ್ಷದ ಹಿಂದೆ, 50-60 ವರ್ಷದ ಹಿಂದೆ ನಾನು ನರಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೀನಿ ಅಂತ ಹೊರಟು ನಿಂತಾಗ ಇಡೀ ಊರು ಒಂದು ರೀತಿ ಬೀಳ್ಕೊಡುವ ರೀತಿಯಲ್ಲಿತ್ತು. ಅಂದರೆ ಆ ಕಾಲಕ್ಕೆ SLC ಪಾಸ್ ಮಾಡೋದನ್ನೇ ಒಂದು ದೊಡ್ಡ ಸಂಗತಿಯಾಗಿತ್ತು. ನಮ್ಮ ಊರಿನಲ್ಲಿ ನಾನೇ ಮೊದಲ ಬಾರಿಗೆ SLCಯನ್ನು ಪಾಸ್ ಮಾಡಿದವನು. ಅದೊಂದು ಹೆಗ್ಗಳಿಕೆ ಎನ್ನುವ ರೀತಿಯಲ್ಲಿ ಇತ್ತು. ಸೊ ಇವೆಲ್ಲ ಈಗ ಹೇಗನ್ಸುತ್ತೆ ಅಂದರೆ, ಒಂದು ಜಾನಪದ ಕಥೆ ರೀತಿ ಇರುತ್ತೆ ನಮ್ಮ ಬದುಕನ್ನು. ಹಿಂದಿನ ಬದುಕನ್ನು ನೋಡಿದರೆ ಹೌದಾ ಹೀಗೂ ಇದ್ವಾ ಅಂತ ಹೇಳಿ ಅನಿಸುತ್ತೆ. ನಮ್ಮ ತಲೆಮಾರಿನ ವಿಶೇಷ ಏನು ಅಂತಂದರೆ, ಹಿಂದಿನ ಬದುಕನ್ನು ನಾವು ನೋಡಿದ್ವಿ, ಗ್ರಾಮೀಣ ಬದುಕನ್ನು ನೋಡಿದ್ವಿ, ನಮ್ಮ ಮಧ್ಯಮ ವರ್ಗದ ಜನರ ಬದುಕನ್ನು ನೋಡಿದ್ವಿ, ವಿದೇಶದ ಬದುಕನ್ನು ನೋಡಿದ್ವಿ. ಈ ಎಲ್ಲ ಪಲ್ಲಟಗಳನ್ನು ನಮ್ಮ ತಲೆಮಾರು ನೋಡಿದೆ. ತುಂಬ ಖುಷಿ ಆಗುತ್ತೆ ಕೇಳ್ತಾ ಇದ್ರೇ. ಎಂಥ ಒಂದು ಒಳ್ಳೆ ವಾತಾವರಣದಲ್ಲಿ ತಾವು ಬೆಳೆದಿದ್ದೀರಿ ಅಂತ ಅನಿಸುತ್ತೆ. ಇವೆಲ್ಲದರ ಜೊತೆಯಲ್ಲಿ BSc ಮಾಡ್ತೀರಿ, ಆಮೇಲೆ ಅಂತೀರಿ ಇಲ್ಲ ನಾನು BA ಆನರ್ಸ್ ಮಾಡಬೇಕು, ಸಾಹಿತ್ಯದಲ್ಲಿ ನಾನು ಒಲವಿದೆ ಅಂತ. BAಯಲ್ಲಿ ಮೊದಲನೇ ರ್ಯಾಂಕ್ ಬರ್ತೀರಿ, ಚಿನ್ನದ ಪದಕ ಪಡ್ಕೊತೀರಿ. MA ಮಾಡ್ತೀರಿ, ಅದರಲ್ಲೂ ಕೂಡ ಮೊದಲನೇ ರ್ಯಾಂಕ್ ಬರ್ತೀರಿ, ಚಿನ್ನದ ಪದಕ ಪಡ್ಕೊತೀರಿ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಡೀ ಸಾಹಿತ್ಯದ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿಗ್ಗಜರ ಗುರುಗಳ ಅಡಿಯಲ್ಲಿ ಅವರ ಒಂದು ಗುರುಗರ ಒಂದು ಮಾರ್ಗದಲ್ಲಿ ತಾವು ಬೆಳೀತಾ ಬಂದ್ರಿ. ಅದರಲ್ಲೂ GS ಶಿವರುದ್ರಪ್ಪ ಅವರಾಗಿರ್ಬೋದು, ಹಂಪ ನಾಗರಾಜಯ್ಯವರಾಗಿರ್ಬೋದು, ಕಾರಂತರಾಗಿರ್ಬೋದು, ಇವರೆಲ್ಲರ ಅಡಿಯಲ್ಲಿ ಬೆಳೆದ್ರಿ. ಹೇಗಿತ್ತು ಆ ಒಂದು ಕಲಿಕೆಯ ವಾತಾವರಣ? ನಿಜವಾಗಿ ನನ್ನ ಭಾಗ್ಯ ಏನು ಅಂತಂದರೆ, ಕನ್ನಡದ ಶ್ರೇಷ್ಠ ಮನಸ್ಸುಗಳ ಜೊತೆ ನಂಗೆ ಒಡನಾಟ ಸಿಕ್ಕಿದ್ದು ಚಿಕ್ಕಂದಿಂದನೇ. ಒಳ್ಳೆ ಅಧ್ಯಾಪಕರು ಸಿಗೋದಿದೆಯಲ್ಲ, ಅದು ನಿಜವಾಗಿಯೂ ಭಾಗ್ಯ. ನಮ್ಮಲ್ಲಿ ಇವತ್ತೇನಾಗಿದೆ ಅಂತಂದರೆ, ಒಂದು ದೊಡ್ಡ ಗುರು ಪರಂಪರೆ ಇತ್ತು ನಮಗೆ. ಆ ಗುರು ಪರಂಪರೆಯನ್ನು ಕಳ್ಕೊಳ್ತಾ ಇದ್ದೀವೋ ಅನ್ನೋ ಆತಂಕ ನನ್ನನ್ನು ಯಾವಾಗಲೂ ಕಾಡುತ್ತೆ. ಹೀಗಾಗಿ ನನಗೆ ಮಿಡ್ಲ್ ಸ್ಕೂಲ್ನಲ್ಲಿರ್ಬೋದು, ಪ್ರೈಮರಿ ಸ್ಕೂಲ್ನಲ್ಲೇ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ತಿಮ್ದಾಸಯ್ಯ ಅಂತ ನಮ್ಮ ಮೇಷ್ಟ್ರು ಕಾಪಿ ಬರೆಸ್ತಾಯಿದ್ರು ನನ್ನ ಕೈಲಿ. ಒಂದು ಪೇಜ್ ಬರೆದ್ರೆ ಒಂದು ಶುಂಠಿ ಪೆಪ್ಪರ್ಮೆಂಟ್ ಕೊಡೋರು. ಆ ಕಾಲಕ್ಕೆ ಶುಂಠಿ ಪೆಪ್ಪರ್ಮೆಂಟ್ ಅಂತ ರೌಂಡಾಗಿ ಬರೋದು ಕೊಡೋರು. ಆ ಪೆಪ್ಪರ್ಮೆಂಟ್ ಆಸೆಗೆ ನನಗೆ ಬರಿತಾ ಇದ್ದೆ. ನನ್ನ ಹ್ಯಾಂಡ್ ರೈಟಿಂಗ್ ಹಾಗೆ ಇಂಪ್ರೂವ್ ಆಗಿತ್ತು. ನಾನು ಮಿಡ್ಲ್ ಸ್ಕೂಲಿಗೆ ಬರೋ ವೇಳೆಗೆ ನರಸಿಂಹಯ್ಯ ಅಂತ ಒಬ್ಬರು ಮೇಷ್ಟ್ರು, ಅವರೊಂದು ಪುಸ್ತಕ ಕೊಟ್ಟು ಅದನ್ನು ಓದಿದರೆ ಅವರೊಂದು ಪೆಪ್ಪರ್ಮೆಂಟ್ ಕೊಡ್ತೇನೆ ಅಂತ. ಅದರ ಆಸೆಗೆ ನಾನು ಹಾಗೆ ಓದೋಕ್ಕೆ ಶುರು ಮಾಡಿದ್ದು. ಅಂದರೆ ಎಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ರು ಅಂತ. ನಾನು ಹೈಸ್ಕೂಲಿಗೆ ಬಂದಾಗ PTK ಅಂತ ಹೇಳಿ, PT ಕೃಷ್ಣಮಾಚಾರ್ ಅಂತ ಹೇಳಿ, ಪೂತಿ ನರಸಿಂಹಾಚಾರ್ ಅವ್ರ ತಮ್ಮ ಅವರು ನಮಗೆ ಮೇಷ್ಟ್ರಾಗಿದ್ದರು. ಅವ್ರು ನನಗೆ ಓದೋದನ್ನು ಅಭ್ಯಾಸ ಮಾಡಿಸಿದ್ರು.
ಕಾಲೇಜಿಗೆ ಬಂದಾಗಲಂತೂ ಬಿಡಿ, ಅದರಿಂದ ಬಹಳ ದೊಡ್ಡ ಪರಂಪರೆ. ಅದು ಶಿವರುದ್ರಪ್ಪನವ್ರಾಗ್ಬೋದು, ಚಿದಾನಂದಮೂರ್ತಿಯವರಾಗ್ಬೋದು, ಚಂದ್ರಶೇಖರ್ ಕಂಬಾರರು, NS ಲಕ್ಷ್ಮಣ್ ಭಟ್ರು, ಹಂಪ ನಾಗರಾಜಯ್ಯ, ಹೀಗೆ ಅನೇಕರು, ಮರಳು ಸಿದ್ದಪ್ಪ, KM ಕೃಷ್ಣರಾವ್. ಆ ಕಾಲಕ್ಕೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಮುಗಳಿಯವರು ಬರ್ತಾಯಿದ್ರು, MV ಸೀತಾರಾಮಯ್ಯನವರು ಬರ್ತಾಯಿದ್ರು. ಹೀಗೆ ಒಂದು ದೊಡ್ಡ ಪರಂಪರೆ ನಮಗೆ ಸಿಕ್ತು. ನೀವು BSc ಪ್ರಸ್ತಾಪ ಮಾಡಿದ್ರಿ, ತುಂಬ ಕುತೂಹಲನೇ ಅಂತಂದರೆ, ಈಗ ಒಳ್ಳೆ ಮೇಷ್ಟ್ರೂ ಸಿಗ್ತಾರೆ, ಕೆಲವೊಮ್ಮೆ ನಮಗೆ ಇಷ್ಟವಾಗದ ಮೇಷ್ಟ್ರು ಸಿಗ್ತಾರೆ. ನಾನು BSc ಓದುವಾಗ ಹಳ್ಳಿಯಿಂದ ಬಂದವನು ನೋಡಿ, ಪ್ರತಿಭಾವಂತ ಅಂತಲ್ಲದೆ ಇದ್ರೂ ನಾನು ಸಾಕಷ್ಟು ಒಳ್ಳೆಯ ವಿದ್ಯಾರ್ಥಿನೇ, ಒಳ್ಳೆ ಮಾರ್ಕ್ಸ್ ಎಲ್ಲ ತೊಗೊಂಡಿದ್ದೆ. ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ಬರು ಬರೋರು ನಮಗೆ BScನಲ್ಲಿ. ಅವ್ರು ಬಂದಾಗ ನಾನು ಮುಂದಿನ ಸಾಲಿನಲ್ಲಿ ಕೂತ್ಕೊಳ್ತಾ ಇದ್ದೆ. ಅವ್ರಿಗೆ ನನ್ನ ಬಗ್ಗೆ ಪ್ರೀತಿಯೋ ಮತ್ತೇನೋ ನನ್ನ ಪ್ರಶ್ನೆ ಕೇಳೋರು. ಅದು ಕೋ ಎಜುಕೇಷನ್ ಕ್ಲಾಸು. ಅವ್ರು ಎದ್ದು ನಿಂತ್ಕೊಂಡ ತಕ್ಷಣ ನಂಗೆ ಮರ್ತು ಹೋಗೋದು ಪ್ರಶ್ನೆ, ಅವ್ರ ಪ್ರಶ್ನೆ ಉತ್ತರ ಮರ್ತು ಹೋಗೋದು. ಅವರೊಂಥರ ನನ್ನನ್ನು ವ್ಯಂಗ್ಯವಾಗಿ ಇದು ಮಾಡೋರು, ಎಲ್ಲರೂ ನಗೋರು. ನಾನೇನು ಮಾಡ್ತಾ ಇದ್ದೆ ಅಂತಂದರೆ ಪ್ರಿಪೇರ್ ಆಗೇ ಹೋಗ್ತಾ ಇದ್ದೆ, ಬಟ್ ಅವ್ರು ಸ್ಟ್ಯಾಂಡಪ್ ಅಂದ ತಕ್ಷಣ ನಂಗೆ ಮರ್ತು ಹೋಗ್ಬಿಡೋದು. ಸೊ ಹೀಗಾಗೇನಾಯಿತು, ಅವ್ರ ಕ್ಲಾಸ್ಗೆ ಹೋಗೋದು ಬಿಟ್ಬಿಟ್ಟೆ. ಆಮೇಲಿಂದ ಯಾವತ್ತೋ ಒಂದು ದಿವಸ ಫಿಸಿಕ್ಸ್ ಟೀಚರ್ ಕೇಳಿದರು, ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ವಂತೆ ಅಂತೇಳಿ. ಆ ಕ್ಲಾಸ್ಗೂ ಹೋಗೋದು ಬಿಟ್ಬಿಟ್ಟೆ. ಹೀಗೆ ಕಾಲೇಜ್ಗೆ ಬಿಟ್ಬಿಟ್ಟೆ ನಾನು. ಅಂದರೆ ಒಬ್ಬರು ಮೇಷ್ಟ್ರು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಾಗ ಬೆಳೆಸೋಕ್ಕೂ ಸಾಧ್ಯ, ಹಾಗೆಯೇ ಸ್ವಲ್ಪ ತಿರಸ್ಕಾರದಿಂದನೋ ಅಥವಾ ವ್ಯಂಗ್ಯದಿಂದನೋ ನೋಡಿದರೆ ನೀವು ಅವ್ರನ್ನ ಓದಿನಿಂದ ವಂಚಿತರಾಗೋ ಹಾಗೆ ಮಾಡೋದು ಸಾಧ್ಯ. ಆಮೇಲೆ ಬಿಟ್ಟೆ ನಾನು ಕಾಲೇಜ್ಗೆ ಹೋಗೋದು. ಆವಾಗಲೇ ನಾನು ಸೆಂಟ್ರಲ್ ಕಾಲೇಜ್ ಲೈಬ್ರರಿಗೆ ಹೋಗು. ಆಗ ನಮ್ಮ ಮನೋರಂಜನೆಗೆ ಇನ್ನೇನು ಸಾಧನ ಇರಲಿಲ್ಲ, TV ಇರಲಿಲ್ಲ, ರೇಡಿಯೋ ನಮಗೆ ಅನುಕೂಲ ಇರಲಿಲ್ಲ. ಹೀಗಾಗಿ ಓದೋದು ಬಿಟ್ಟರೆ ಇನ್ನೇನು ಮನೋರಂಜನೆ ಇರಲಿಲ್ಲ. ಆಗ ನಾನು ಸೆಂಟ್ರಲ್ ಕಾಲೇಜ್ ಲೈಬ್ರರಿನಲ್ಲಿ ಇನ್ನೇನು ಕಾಲ ಕಳೆಯೋದು ಹೇಗೆ, ಬೆಳಗ್ಗೆ 10 ಗಂಟೆಗೆ ಕಾಲೇಜಿಗೆ ಅಂತ ಹೊರಟವನು ಮತ್ತು 4 ಗಂಟೆಗೆ ವಾಪಸ್ ಬರ್ತಾಯಿದ್ದೆ. ಹೇಗೆ ಕಾಲ ಕಳೆಯೋದು? ಕಾಲ ಕಳೀಲಿಕ್ಕೆ ಓದ್ತಾ ಇದ್ದೆ. ಹಾಗೂ ಅದಾದಮೇಲೆ ಕನ್ನಡ ಮಿಸ್ ಲೆಕ್ಚರರ್ ನಂಗೆ ತುಂಬ ಆಪ್ತರಾಗಿದ್ದರು. ಅವ್ರು ಹೇಳಿದರು, ನೀನು ಕನ್ನಡ ಆನರ್ಸಿಗೆ ಸೇರು ಅಂತ. ಆಗ ಸೆಂಟ್ರಲ್ ಕಾಲೇಜಲ್ಲಿ ಆನರ್ಸ್ ಇತ್ತು. ಅಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಓದೋದೇ ಒಂದು ಭಾಗ್ಯ. ಸೊ ನಾನು ಆನರ್ಸಿಗೆ ಸೇರಿಕೊಂಡೆ. ಆಮೇಲಿಂದ ಬಿಡಿ ನನ್ನ ದಿಕ್ಕೇ ಬದಲಾಯಿತು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ತಾವು BA ವಿದ್ಯಾರ್ಥಿಯಾಗಿದ್ದಾಗ ಒಂದು ಪ್ರಬಂಧವನ್ನು ಮಂಡಿಸ್ತೀರಿ. ಆ ಪ್ರಬಂಧವನ್ನು ಮಂಡಿಸಿದಾಗ ಶ್ರೀನಿವಾಸ ರಾಜು ಸರ್ ಅವರು ಕರೆ ಮಾಡಿ ಹೇಳ್ತಾರೆ, ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ. ಆ ಪುಸ್ತಕ ನನ್ನ ಕಲಿದ ವೀಕ್ಷಕರೇ ಕ್ರಿಸ್ತಾಂಜಲಿ ಅಂತ ಹೇಳಿ. ಈ ಪುಸ್ತಕವನ್ನು ತಾವು ಎಡಿಟಿಂಗ್ ಮಾಡಬೇಕು, ವಿಮರ್ಶಕರಾಗಿಬೇಕು. ಎಲ್ಲರೂ ಸಾಮಾನ್ಯ ಬರವಣಿಗೆ ಕಲಿತಾಗ ಕವಿಗಳಾಗ್ತಾರೆ. ಸಣ್ಣ ಸಣ್ಣ ಕವನಗಳು, ಚುಟುಕಗಳು, ಸಣ್ಣ ಸಣ್ಣ ಲೇಖನಗಳ ಮುಖೇನ ಅವರ ಇದನ್ನು ಪ್ರಾರಂಭಿಸ್ತಾರೆ. ಆದರೆ ತಾವು ಮೊದಲನೇ ಕೆಲಸನೇ ವಿಮರ್ಶಕರಾಗಿ ಮಾಡಿದ್ದು. ಇದರ ಪುಸ್ತಕದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಮುನ್ನುಡಿಯನ್ನು ಶ್ರೀ GP ರಾಜರತ್ನಂ ಅವರು ಬರೆದಿದ್ರೆ, ಬೆನ್ನುಡಿಯನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅವರದೇ ಆದಂಥ ಹಸ್ತಪ್ರತಿಯನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಇಂತಹ ಜವಾಬ್ದಾರಿಯುತ ಒಂದು ಕೆಲಸವನ್ನು ಶ್ರೀನಿವಾಸ ರಾಜು ಸರ್ ಅವರು ನಿಮಗೆ ಕೊಡ್ತಾರೆ. ಹೇಳಿ, ಹೇಗಿತ್ತು? ನಿಜವಾಗಿ ಆ ಕಾಲ ಏನು ಅಂತಂದರೆ ಪ್ರತಿಭೆಗಳನ್ನು ಗುರುತಿಸುವ ಕಾಲ ಇತ್ತು, ಪ್ರೋತ್ಸಾಹಿಸುವ ವಾತಾವರಣ ಇತ್ತು. ಇದೊಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ. ನಮ್ಮಲ್ಲಿ ಪ್ರತಿಭಾವಂತರು ಸಾಕಷ್ಟು ಜನ ಇರ್ತಾರೆ, ಆದರೆ ಸರಿಯಾದ ಸೂಕ್ತ ಪ್ರೋತ್ಸಾಹ ಅನೇಕ ಸಂದರ್ಭಗಳಲ್ಲಿ ಸಿಗೋದಿಲ್ಲ. ನಾನು ಆನರ್ಸಲ್ಲಿ ಫಸ್ಟ್ ರ್ಯಾಂಕ್ ಬಂದ ಮೇಲೆ ಸೆಕೆಂಡ್ ಆನರ್ಸಲ್ಲಿ, ಹೀಗೆ ಫೈನಲ್ ಆನರ್ಸಲ್ಲಿ ಇದ್ದಾಗ ಆ ವೇಳೆಗಾಗಲೇ ಸಾಕಷ್ಟು ಸಾಹಿತ್ಯ ವಲಯದಲ್ಲಿ ನನ್ನ ಹೆಸರು ಪರಿಚಯವಾಗಿತ್ತು. ಆಗ ಶ್ರೀನಿವಾಸ ರಾಜು ಅವರು ಈ ಕ್ರಿಸ್ತನ ಕುರಿತ ಕ್ರೈಸ್ಟ್ ಕಾಲೇಜಲ್ಲಿ ಅವರು ಕನ್ನಡ ಸಂಘವನ್ನು ಆರಂಭ ಮಾಡಿದರು. ಒಂದು ಪುಸ್ತಕವನ್ನು ಪ್ರಕಟಿಸಿದರು, KM ರಾಜಗೋಪಾಲ್ ಅವ್ರದ್ದೊಂದು ಪುಸ್ತಕ. KM ರಾಜಗೋಪಾಲ್ ಕೂಡ MES ಕಾಲೇಜಲ್ಲಿ ನನ್ನ ಮೇಷ್ಟ್ರು, ಅವ್ರ ಪುಸ್ತಕ. ಎರಡನೇ ಪುಸ್ತಕಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಕ್ರೈಸ್ಟ್ ಕಾಲೇಜ್ ಆದ್ದರಿಂದ ಕ್ರಿಸ್ತನ ಬಗೆಗೆ ಕನ್ನಡದಲ್ಲಿ ಬಂದಿರುವ ಎಲ್ಲ ಕವನಗಳನ್ನು ಸಂಕಲಿಸಿ ಒಂದು ಸಂಕಲನ ತರೋಣ, ಅದನ್ನು ನೀವು ಮಾಡಿ ಅಂತ ಹೇಳಿ ನನಗೆ ಮತ್ತು ನನ್ನ ಸಹಪಾಠಿ ಲಕ್ಷ್ಮಣ್ ಕೊಡಿಸೆ ನಮ್ಮಿಬ್ಬರಿಗೂ ವಹಿಸಿದರು. ಇನ್ನು ಚಿಕ್ಕ ಹುಡುಗರು ನಾವು, ನಮಗೋ ಸಂಭ್ರಮ. ಅವರಾಗ ಕುವೆಂಪು ಮನೆಗೆ ಕರ್ಕೊಂಡು ಹೋದ್ರು, ನಮ್ಮನ್ನು ಬೇಂದ್ರೆ ಮನೆಗೆ ಕರ್ಕೊಂಡು ಹೋದರು, ಮಾಸ್ತಿಯವ್ರ ಮನೆಗೆ ಕರ್ಕೊಂಡು ಹೋದರು. ನಮಗೆಲ್ಲರ ಪರಿಚಯವನ್ನು ಮಾಡಿಸಿದ್ರು. ಅವ್ರ ಪರ್ಮಿಷನ್ ಎಲ್ಲ ತೊಗೋಬೇಕಿತ್ತಲ್ಲ. ಅದು ನೋಡಿ ಇವತ್ತಿಗೂ ಒಂದು ಅಪರೂಪದ ಸಂಕಲನ ಅಂತ ಹೇಳಿ ನಂಗೆ ಅನಿಸುತ್ತೆ. ನೀವೇ ಹೇಳಿದಾಗೆ ಅದಕ್ಕೆ ಮುನ್ನುಡಿಯನ್ನು ಬರೆದವರು ರಾಜರತ್ನಂ, ಬೆನ್ನುಡಿಯನ್ನು ಬರೆದವರು ಮಾಸ್ತಿ. ಅವ್ರ ಸ್ವಹಸ್ತಾಕ್ಷರದಲ್ಲೇ ಅದನ್ನು ಬರೆದು ಅದನ್ನು ನಾವು ಕಲ್ಲಚ್ಚಿ ಮಾಡಿಸಿ ಆ ಕಾಲಕ್ಕೆ ಅದನ್ನು ಪ್ರಿಂಟ್ ಮಾಡಿಸಿದ್ವಿ. ಬಹುಶಃ ಅಪಾರವಾದ ಆತ್ಮವಿಶ್ವಾಸವನ್ನು ತಂದುಕೊಟ್ಟ ಕೃತಿ ಅದು ನನಗೆ ಅಂತ ಹೇಳಿ ಅನಿಸುತ್ತೆ. ಅಂದರೆ ಯಾರಿಗಾದರೂ ಬದುಕಿನಲ್ಲಿ ಹೀಗೆ ಪ್ರೋತ್ಸಾಹ ಮಾಡೋರು ಇರಬೇಕು. ಶ್ರೀನಿವಾಸ ರಾಜು ಹಾಗೆ ಅನೇಕರನ್ನು ಪ್ರೋತ್ಸಾಹ ಮಾಡಿದರು. ಅಂದರೆ ರಾಜರತ್ನಂ ಪರಂಪರೆ ಅದು ಒಂದು ರೀತಿಯಲ್ಲಿ, ರಾಜರತ್ನಮಿಂದ ಪ್ರಭಾವಿತರಾದವರು. ಅದಕ್ಕೇ ಅವರು ಸಾಹಿತ್ಯ ಪರಿಚಾರಕರು ಅಂತಲೇ ಕರ್ಕೊಳ್ತಾರೆ. ತುಂಬ ಖುಷಿಯಾಗುತ್ತೆ.
ಅದಾದಮೇಲೆ ತಾವು ವಿದ್ಯಾರ್ಥಿ ದಶೆಯಲ್ಲಿ ಒಂದು ಪ್ರಬಂಧವನ್ನು ಮಂಡಿಸ್ತೀರಿ, ಒಂದು ಸೆಮಿನಾರ್ ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲ ಸಾಹಿತ್ಯ ದಿಗ್ಗಜರು ಇರ್ತಾರೆ. ಅನಂತಮೂರ್ತಿಯವರ ಒಂದು ಕೃತಿಯ ಕುರಿತು ತಾವು ಪ್ರಬಂಧವನ್ನು ಮಂಡಿಸ್ತೀರಿ. ಅದು ಎಷ್ಟರ ಮಟ್ಟಿಗೆ ಎಲ್ಲರ ಮನಸ್ಸನ್ನು ಮುಟ್ಟುತ್ತೆ ಅಂತ ಹೇಳಿದ್ರೆ, ಅಡಿಗರಿಂದ ಕರೆ ಬರುತ್ತೆ, ಅವರ ಸಾಕ್ಷಿ ಚಿತ್ರದ ಪತ್ರಿಕೆಯಲ್ಲಿ ಪ್ರಕಟ ಆಗತ್ತೆ ಅಂತ ಹೇಳಿದ್ರೆ ಅದೊಂದು ಪ್ರಶಸ್ತಿ ಸಂದ ಹಾಗೇನೆ. ಅದ್ರ ಕುರಿತಾಗಿ ಏನು ಹೇಳ್ತೀರಿ? ಆಗ ನಾವು MA ಓದುವಾಗ ಆನರ್ಸು MAನಲ್ಲಿ ಏನಿತ್ತಂತಂದರೆ 5 ವರ್ಷ ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. 5 ವರ್ಷದ ವಿದ್ಯಾರ್ಥಿಗಳು. ಫಸ್ಟ್ ಆನರ್ಸ್ ಅಂತಂದರೆ ಫೈನಲ್ ಆನರ್ಸ್ನವರು, ನಾವು ಫೈನಲ್ ಆನರ್ಸ್ ಇರ್ಬೋದು, MAನವರು ಇರ್ಬೋದು, ಎಲ್ಲರೂ ತುಂಬ ಒಳ್ಳೆಯ ವಾತಾವರಣ ಇರ್ತಾಯಿತ್ತು. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಂದು ಕೌಟುಂಬಿಕ ವಾತಾವರಣದ ರೀತಿಯಲ್ಲಿ ವಾತಾವರಣ ಇರ್ತಾಯಿತ್ತು. ಆಗ ಪ್ರತಿ ವಾರ ಏನಾಗ್ತಿತ್ತು ಅಂದರೆ ಒಂದು ಸೆಮಿನಾರ್ ಮಾಡಬೇಕಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು, ಯಾವುದಾದ್ರು ಒಂದು ವಿಷಯವನ್ನು ತಗೊಂಡು. ಆಗ ಎಲ್ಲರೂ ಸೇರಿ ಅದನ್ನು ಪ್ರಶ್ನೆ ಕೇಳ್ತಾಯಿದ್ರು. ಒಂದು ರೀತಿ ವಿಶ್ವಾಸವನ್ನು ಬೆಳೆಸುವ ಕ್ರಮ ಅದು. ಶಿವರುದ್ರಪ್ಪನವರು ಆಗ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರು. ಆಗ ನಾನು ಜೂನಿಯರ್ MAನಲ್ಲಿದ್ದೆ ಅಂತ ಅನಿಸುತ್ತೆ. ಭಾರತೀಪುರ ಆಗ್ತಾನೆ ಪ್ರಕಟ ಆಗಿತ್ತು. ಅನಂತಮೂರ್ತಿ ಅವ್ರದ್ದು ಸಂಸ್ಕಾರದಿಂದ ಅವರು ಆ ವೇಳೆಗೆ ಸ್ಟಾರ್ ವ್ಯಾಲ್ಯೂವನ್ನು ಪಡ್ಕೊಂಡ್ಬಿಟ್ಟಿದ್ರು ಅನಂತಮೂರ್ತಿ. ಆ ಭಾರತೀಪುರವನ್ನು ನಾನು ಸೆಮಿನಾರ್ಗೆ ತಗೊಂಡು ಒಂದು ಎಸ್ಸೆನ್ ಮಂಡಿಸಿದೆ. ಅದರಲ್ಲಿ ಭಾರತೀಪುರ ಫೇಲ್ಯೂರ್ ಅಂತ ನಾನು ಹೇಳಿದ್ದೆ. ಅದೊಂದು ವಿಫಲವಾದ ಕೃತಿ, ಅದು ಯಶಸ್ವಿ ಕೃತಿ ಅಲ್ಲ ಅಂತ. ಒಂದು ರೀತಿ ಎಲ್ಲರಿಗೂ ಶಾಕ್ ಅದು. ಏಕೆಂದರೆ ಅನಂತಮೂರ್ತಿ ಅಂತವ್ರನ್ನ ನಾನು ಒಂದು ರೀತಿ ವಿಫಲ ಕೃತಿ ಅಂತ ಹೇಳೋದಿರುತ್ತಲ್ಲ, ಅದು ಒಂದು ರೀತಿ ಆಶ್ಚರ್ಯ. ಆ ಸೆಮಿನಾರ್ನಲ್ಲಿ ಲಂಕೇಶ್ ಭಾಗವಹಿಸಿದ್ರು, ಲಕ್ಷ್ಮಣ್ ಭಟ್ರಿದ್ರು, ಕಂಬಾರರು ಇದ್ದರು, ಶಿವರುದ್ರಪ್ಪನವರಿದ್ದರು. ಒಂದು ರೀತಿ ಒಂಥರ ಆಶ್ಚರ್ಯ ಅನ್ನಿಸ್ತು. ಈ ವಿಷಯ ಗೋಪಾಲಕೃಷ್ಣ ಅಡಿಗರಿಗೆ ಗೊತ್ತಾಯಿತು. ಅವರು ನಮ್ಮ ಮೇಷ್ಟ್ರಿಗೆ ಹೇಳಿ ಆ ಎಸ್ಸೆನನ್ನು ಓದಬೇಕು ಅಂತ ತರಿಸ್ಕೊಂಡ್ರು. ಸಾಕ್ಷಿಯಲ್ಲಿ ಪ್ರಕಟ ಆಯ್ತದು. ಆ ವೇಳೆಗೆ ಸಾಕ್ಷಿಯಲ್ಲಿ ಏನಾದರೂ ಒಂದು ಲೇಖನವೋ ಯಾವುದೋ ಕೃತಿಯೋ ಇದೋ ಪ್ರಕಟ ಆಗುತ್ತೆ ಅಂತಂದರೆ ಅದೊಂದು ಪ್ರಶಸ್ತಿ ಬಂದ ಹಾಗೆ. ನಾನು ಸಾಮಾನ್ಯವಾಗಿ ಹೇಳ್ತಾರಲ್ಲ, ಬೆಳಗಾಗೋದ್ರಲ್ಲಿ ಪ್ರಸಿದ್ಧ ಆಗೋದು ಅಂತ. ಆ ಸಾಕ್ಷಿಯಲ್ಲಿ ಲೇಖನ ಬಂದ ಮೇಲೆ ಬೆಳಗಾಗೋದ್ರಲ್ಲಿ ನಾನು ವಿಮರ್ಶಕನಾಗಿ ರೂಪುಗೊಂಡಿದ್ದೆ. ನೀವು ಹೇಳಿದ್ರಲ್ಲ, ಪ್ರಾರಂಭದಲ್ಲಿ ನಾನು ಕವಿತೆಯನ್ನೇ ಶುರು ಮಾಡಿದ್ದು. ಹಾಗೆ ನೋಡೋಕ್ಕಿದ್ರೆ ಮಾಸ್ತಿಯವರು ಸಂಪಾದಕರಾಗಿದ್ದು ಜೀವನ ಪತ್ರಿಕೆಯಲ್ಲಿ ನನ್ನೊಂದು ಕವಿತೆ ಪ್ರಕಟ ಆಗಿತ್ತು. ಆದರೆ ಯಾವಾಗ ಈ ಲೇಖನ ಪ್ರಕಟ ಆಯಿತೋ ವಿಮರ್ಶಕ ಅಂತ ಹೇಳಿ ಗುರ್ಸೋಕೆ ಶುರು ಮಾಡಿದರು. ಸೊ ಆ ಹಾದಿಯಲ್ಲೇ ಮುಂದುವರ್ಕೊಂಡು ಬಂದೆ. ಅದಾದಮೇಲೆ ತಾವು ಕೆಲವೊಂದು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತ ಬಂದಾಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದವರು ತಾವು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ತೀರಿ. ಆ ಕಾಲೇಜ್ನಲ್ಲಿ ಮೊದಲನೇ ಬಾರಿಗೆ PG ಸೆಂಟರ್ನ ಪ್ರಾರಂಭ ಮಾಡಿದಂಥ ಹೆಗ್ಗಳಿಕೆ ತಮಗೆ ಸಲ್ಲತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದಕ್ಕೊಂದು ಹಿನ್ನೆಲೆ ಇದೆ ಸವಿ ಅವರೇ. ನಾನು ಫಸ್ಟ್ ರ್ಯಾಂಕ್ ಬಂದೆ MAನಲ್ಲಿ, ಆನರ್ಸಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ಆ ವೇಳೆಗಾಗಲೇ ಸಾಕಷ್ಟು ನೀವು ಹೇಳ್ದಾಗೆ ಕ್ರಿಸ್ತಾಂಜಲಿ ಪ್ರಕಟ ಆಗಿತ್ತು, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಪ್ರಕಟ ಆಗಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನನಗೆ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ಸಿಗಲಿಲ್ಲ. ಸಂಶೋಧಕ ಸಹಾಯಕನಾಗೋದು ಅಥವಾ ಅಧ್ಯಾಪಕನಾಗೋ ಅವಕಾಶ ಸಿಗಲಿಲ್ಲ. ನನ್ನ ಸಹಪಾಠಿಗಳಿಗೆ ಸಿಕ್ತು, ನನಗೆ ಸಿಗಲಿಲ್ಲ. ಒಂದು ರೀತಿ ಅದು ನನಗೆ ಶಾಕ್ ಕೂಡ ಆಗಿತ್ತು. ಆದರೆ ಪ್ರಾರಂಭದಲ್ಲಿ ಇವತ್ತು ನೀವು ಕಿಸಿಂಜರ್ ಮಾತು ಹೇಳಿದ್ರಲ್ಲ, ತುಂಬ ಒಳ್ಳೆ ಮಾತದು. ಯಾವುದೇ ಸಂದರ್ಭದಲ್ಲಿ ನಾನು ದಿಕ್ಕಿಡಬಾರ್ದು ಅಂತ. ನಾನು ಮಾಸ್ತಿಯವ್ರ ಮನೆಗೆ ಒಮ್ಮೆ ಹೋದಾಗ ಈ ಪ್ರಸಂಗ ಹೇಳಿದ್ರೆ ಉಪಯುಕ್ತ ಅಂತ ಅನಿಸುತ್ತೆ. ನನಗೆ ಹೇಗೆ ಪ್ರೇರಣೆಯನ್ನು ಕೊಡ್ತು ಅಂತೇಳಿ. ನಾನು ಶಿವಮೊಗ್ಗ ಸುಬ್ಬಣ್ಣವ್ರು ಒಂದು ಸರಿ ಮಾಸ್ತಿಯವ್ರ ಮನೆಗೆ ಹೋಗಿದ್ವಿ. ಅವ್ರ ಮಾಸ್ತಿ ಮನೆ ನೋಡಿದರೆ ಮುಂದೆ ಸ್ವಲ್ಪ ಕಾಂಪೌಂಡ್ ಅಂಗಳ ಇದೆ. ಅಲ್ಲಿ ಯಾರ ಹತ್ರ ನಿಂತು ಮಾಸ್ತಿ ಮಾತನಾಡ್ತಾ ಇದ್ರು. ನಾವು ಸ್ವಲ್ಪ ದೂರ ನಿಂತ್ವಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ. ಆಗ ಅವರು ಏನೋ ಕಷ್ಟ ಹೇಳ್ಕೊಳ್ತಾ ಇದ್ರು ಮಾಸ್ತಿಯವ್ರ ಹತ್ರ ಬಂದವರು. ಆಗ ಅವ್ರು ಸಮಾಧಾನ ಮಾಡ್ತಾಯಿದ್ರು. ಏನಾದರೂ ಅವ್ರು ಸಮಾಧಾನಗೊಳ್ತಾ ಇರಲಿಲ್ಲ. ಕಡೆಗೆ ಅವ್ರು ಹೇಳಿದರು, ನೋಡಪ್ಪ, ನಾನು ನಿಂತಿದ್ದೀನಲ್ಲ ಚಪ್ಪಡಿ ಕಲ್ಲು, ಇದು ಹೆಚ್ಚು ಉಳಿಪೆಟ್ಟು ತಿಂದಿಲ್ಲ, ನನ್ನ ಕೈಲಿ ತುಳಿಸ್ಕೊಳ್ತಾ ಇದೆ. ನೋಡಲ್ಲಿ ಗವಿಗಂಗಾಧರ ದೇವಸ್ಥಾನ ಇದೆಯಲ್ಲ, ಆ ಗವಿಗಂಗಾಧರ ಉಳಿಪೆಟ್ಟು ಜಾಸ್ತಿ ತಿಂದಿದೆ, ಎಲ್ಲರ ಕೈಲಿ ನಮಸ್ಕಾರ ಮಾಡ್ಕೊಳ್ತಾ ಇದೆ. ಹೆಚ್ಚು ಉಳಿಪೆಟ್ಟು ತಿಂದಷ್ಟೂ ಹೆಚ್ಚು ನೋವು ಬಂದಷ್ಟೂ ಗೌರವ ಪಡ್ಕೊಳ್ತೀವಿ, ಆದರೆ ಕಲ್ಲು ಹೊಡೆದು ಹೋಗಬಾರ್ದು ಅಂತ. ನಿಜ, ಬಹಳ ಮುಖ್ಯವಾದ ಮಾತು. ಅಂದರೆ ಈ ಮಾತು ನನ್ನ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅಂತಂದರೆ, ಈಗಲೂ ಎಷ್ಟೇ ಕಷ್ಟ ಬರಲಿ ನಾವು ಅದನ್ನು ತಾಳ್ಕೊಳ್ಳೋ ಶಕ್ತಿ ನಮಗೆ ಬೇಕಷ್ಟೇ. ಕಷ್ಟ ಬರಬಾರ್ದು ಅಂತ ಹೇಳೋದಲ್ಲ. ಇವಾಗ ನನ್ನ ಕೆಲಸ ಸಿಗಲಿಲ್ಲ ವಿಶ್ವವಿದ್ಯಾಲಯದಲ್ಲಿ ಅಂತ ದಿಕ್ಕೆಡಲಿಲ್ಲ. ನಾನೇನು ಮಾಡಿದೆ ಅಂತಂದರೆ, ನಾನು ವಿಶ್ವವಿದ್ಯಾಲಯಕ್ಕೆ ಹೋಗೋದಿಲ್ಲ. MA ಆಗೆಲ್ಲ MAಗೆ ಪಾಠ ಮಾಡೋದು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿರೋದು ಅಂದರೆ ಒಂದು ಹೆಗ್ಗಳಿಕೆ ಅನ್ನೋ ಹಾಗೆ. ಸೊ ಅದರಿಂದ ನಾನೇನು ಮಾಡಿದೆ, ಪ್ರಯತ್ನಪಟ್ಟು ನಮ್ಮ ಕಾಲೇಜ್ನಲ್ಲೇ ಸ್ನಾತಕೋತ್ತರ ಅಧ್ಯಯನ ಬರೋ ಹಾಗೆ ನೋಡಿಕೊಂಡೆ. ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ, ವಿಶ್ವವಿದ್ಯಾಲಯವೇ ನಮ್ಮ ಬಳಿಗೆ ಬರೋ ಹಾಗೆ ಪ್ರಯತ್ನಪಟ್ಟೆ ನಾನು. ಅದರಲ್ಲಿ ಸಾರ್ಥಕನೂ ಆಯಿತು. ಹಾಗೆ ನೋಡಿದರೆ ಆ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ PG ಸೆಂಟರ್ಸ್ ಅಂತ ನಮ್ಮ ಕಾಲೇಜಿಗೆ ಹೆಸರು ಇತ್ತು. ಅದರ ವಿಶೇಷ ಏನು ಅಂತಂದರೆ,
ಯಾರು ವಿಶ್ವವಿದ್ಯಾಲಯದ ಹೊರಗಡೆ ಇದ್ದರು ಪ್ರತಿಭಾವಂತರು ಅವರೆಲ್ಲರನ್ನು ಒಟ್ಟುಗೂಡಿಸಿದ್ವಿ. ಎಮ್.ಎಚ್. ಕೃಷ್ಣಯ್ಯ ಇರ್ಬೋದು, ಆರಾಮಿತ್ರ ಇರ್ಬೋದು, ಎಚ್.ಎಸ್. ರಾಘವೇಂದ್ರರಾವ್ ಇರ್ಬೋದು, ಶ್ರೀನಿವಾಸರಾಜು ಇರ್ಬೋದು, O.L. ನಾಗಭೂಷಣ್ ಸ್ವಾಮಿ ಇರ್ಬೋದು, R.C. ಕುಲಕರ್ಣಿ ಇರ್ಬೋದು, ಅನೇಕ ಪ್ರತಿಭಾವಂತರು. ಅಂದರೆ ಅವರನ್ನೇ ಸಾಶಿ ಮರಳಯ್ಯ ಅವರು ಇರ್ಬೋದು. ಇವರೆಲ್ಲರನ್ನು ಒಟ್ಟುಗೂಡಿಸಿ ನಾವೇನು ಮಾಡಿದ್ವಿ ಅಂತಂದರೆ, ಒಂದು ರೀತಿ ಇವರೆಲ್ಲ ಪ್ರೀತಿಯಿಂದ ಪಾಠ ಮಾಡೋರು, ಹಣಕ್ಕಾಗಿ ಅಲ್ಲ ಅಥವಾ ಸ್ಯಾಲ್ರಿಗಾಗಿ ಅಲ್ಲ. ಸೊ ಹೀಗಾಗಿ ನಮ್ಮ ಸೆಂಟ್ರಾಗ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಅಲ್ಲಿನ ನಿರ್ದೇಶಕರಾಗಿ ಕೂಡ ತಾವು ಕೆಲಸ ಮಾಡಿದ್ದೀರಿ. ಅದಾದ್ಮೇಲೆ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ 3 ಬಾರಿ ನಿಮಗೆ ಪ್ರಾಂಶುಪಾಲರಾಗಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಭಾಳ ಕೇಳ್ಕೊತಾರೆ. ಆದರೆ ತಾವು ನಿರಾಕರಿಸ್ತಾನೆ ಬರ್ತೀರಿ. 3ನೇ ಬಾರಿಗೆ ತಾವು ಪ್ರಾಂಶುಪಾಲರಾಗ್ತೀರಿ. ಅದು ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಮೆಚ್ಚುವಂಥ, ಇಂದಿಗೂ ಕೂಡ ಒಬ್ಬ ಒಳ್ಳೆ ಆಡಳಿತಗಾರ ಪ್ರಾಂಶುಪಾಲರಿದ್ದಂಥ ಕಾಲ ಅಂತ ಹೇಳಿದ್ರೆ ಅದು ನಿಮ್ಮ ಕಾಲ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇದೆ. ನನಗೇನೆಂದರೆ ಓದಿಗೆ ಒಂದ್ಸರಿ ನೀವು ಪ್ರಿನ್ಸಿಪಾಲ್ರು ಏನಾಗುತ್ತೆ ಅಂದರೆ ಅಡ್ಮಿನಿಸ್ಟ್ರೇಷನ್ಗೆ ಹೋಯ್ತು ಅಂದರೆ ಸಮಯ ಸಿಗೋದಿಲ್ಲ, ಹೆಚ್ಚು ಸಮಯವನ್ನು ಕೊಡಬೇಕಾಗತ್ತೆ. ಅಧ್ಯಾಪಕನಾಗೆ ಉಳ್ಕೊಂಡಿದ್ರೆ ಸ್ವಲ್ಪ ಹೆಚ್ಚು ಸಮಯ ಸಿಗುತ್ತೆ, ಬಿಡುವು ಸಿಗುತ್ತೆ. ನನ್ನ ಅಧ್ಯಯನಕ್ಕೆ ಬಿಡುವು ಬೇಕಾಗಿತ್ತು ನನಗೆ. ನಾನು ಪ್ರಾಂಶುಪಾಲ ಆದರೆ ಅಧ್ಯಯನಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋ ಆತಂಕ ಇತ್ತು. ಹೀಗಾಗಿ ಸೀನಿಯರಿಟಿ ಪ್ರಕಾರ ನನಗೆ 3 ಸಲ ನಾನು ಆಗಬೇಕಾಗಿತ್ತು. ಬಟ್ ನಾನು ಬೇಡ ಅಂತ ನಿರಾಕರಿಸಿ, ನನಗಿಂತ ಜೂನಿಯರು ಅವರು ಪ್ರಿನ್ಸಿಪಾಲ್ ಆದರು, ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ಕಡೆಗೆ ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟು ಇಲ್ಲ ನೀವು ಆಗಲೇಬೇಕು ಅಂತ ಹೇಳಿ ಒತ್ತಡ ಹೇರಿತು. ಆದೆ. ಬಟ್ ಆದಮೇಲೆ ಅನ್ನಿಸ್ತು ಅಧಿಕಾರ ಇದ್ದರೆ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಬಹುದು ಅಂತ. ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಂಗೆ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಏನಂತಂದರೆ, ಆ ವೇಳೆಗಾಗಲೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ಲಾಸ್ ತೊಗೊಳ್ತಾ ಇದ್ದೆ. IAS, IPS, KS ಮಾಡೋರಿಗೆ. ನನಗೆ ಅನೇಕ ಜನ IAS ಮಾಡಿದವ ವಿದ್ಯಾರ್ಥಿಗಳ ಪರಿಚಯ ಐತಲ್ಲ, ಅವ್ರ ಆಡಳಿತ ಹೇಗೆ ನಡೆಸಬೇಕು ಅನ್ನೋದನ್ನು ನಂಗೆ ಹೇಳಿಕೊಟ್ರು. ಸೊ ಹೀಗಾಗಿ IASನ ಅನೇಕ ಜನ ಸ್ನೇಹಿತರು ನನಗಿದ್ದಾರೆ. ಅವರೆಲ್ಲ ಆಡಳಿತ ಹೇಗೆ ನಡ್ಕೊಟ್ರು, ಅವರ ಹೇಳಿದ ಫಲವಾಗಿ ನಾನು ಬಹುಶಃ ನನಗೆ ತೃಪ್ತಿಯಾಗೋ ಹಾಗೆ ಆಡಳಿತವನ್ನು ನಡೆಸಿ ಒಳ್ಳೆ ಪ್ರಿನ್ಸಿಪಾಲ್ ಅಂತ ಹೆಸರು ತೊಗೊಂಡೆ. ಬಟ್ ಅದರಿಂದ ಸ್ವಲ್ಪ ಒಂದು 3-4 ವರ್ಷ ನನ್ನ ಅಧ್ಯಯನಕ್ಕೆ ತೊಂದರೆ ಆಯಿತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, 1 ವರ್ಷ ಮುಂಚೆನೇ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ಇನ್ನೂ 1 ವರ್ಷ ಸರ್ವಿಸ್ ಇತ್ತು ನನಗೆ. ಸಾಕು ಇಷ್ಟು ಕೆಲಸ ಮಾಡಿದ್ದು ಅಂತ ಹೇಳಿ ಅಧ್ಯಯನಕ್ಕೆ ನನ್ನನ್ನು ಮೀಸಲಿಡಬೇಕು ಅಂತ ಹೇಳಿ ನನ್ನ ಸಮಯ ನನಗೆ ಬೇಕು ಅಂತ. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಮ್ಮ ಸಮಯವನ್ನು ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ, ನಮಗಾಗಿ ನಾವು ಬಳಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ನನ್ನ ಆತಂಕ ಏನು ಅಂತಂದರೆ, ನಮ್ಮ ಸಮಯವನ್ನು ನಮ್ಮ ಅಪೇಕ್ಷೆಗೆ ತಕ್ಕಂತೆ ಬಳಸ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅಂತ. ನಿಜವಾಗ್ಲೂ ಸರ್. ಅದರಲ್ಲೂ ತಾವು ಶೇಷಾದ್ರಿಪುರಮಲ್ಲಿದ್ದಾಗ ಬಹಳಷ್ಟು ಕನ್ನಡ ಸಂಘಗಳನ್ನು ಕಟ್ಟಿದ್ರಿ. ವಿದ್ಯಾರ್ಥಿಗಳನ್ನೆಲ್ಲ ಕಲೆ ಹಾಕ್ಕೊಂಡು ಕನ್ನಡ ಅಭಿಮಾನವನ್ನು, ಕನ್ನಡದ ಒಂದು ಸಾರ್ಥಕತೆಯ ಒಂದು ಹಾದಿಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಿ. ಕನ್ನಡದ ದೀಪಗಳು ಅಂತ ಹೇಳಿ ಒಬ್ಬರು ಕವಿ ಕರೀತಾರೆ, 3 ಕಾಲೇಜ್ಗಳು ಸೇರಿ. ಏನದು, ಯಾವ ಕವಿ? ಇಲ್ಲ, ಹಾಮನಾಯ್ಕು ಆಗ ಕಾಲಂ ಬರಿತಾಯಿದ್ರು. ಅಂಕಣದಲ್ಲಿ ಒಂದು ಸರಿ ಹೇಳಿದರು, ಕನ್ನಡದ ದೀಪಗಳು ಅಂತ 3 ಕನ್ನಡ ಸಂಘಗಳನ್ನು ಹೆಸರಿಸಿದ್ರು ಅವರು. ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ, ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್ ಕನ್ನಡ ಸಂಘ, ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘವನ್ನು ಶ್ರೀನಿವಾಸರಾಜು ನಡೆಸ್ತಾಯಿದ್ರು. ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್ ಕನ್ನಡ ಸಂಘವನ್ನು H.S. ವೆಂಕಟೇಶ್ ಮೂರ್ತಿ ನಡೆಸ್ತಾಯಿದ್ರು. ಶೇಷಾದ್ರಿಪುರಂ ಕಾಲೇಜ್ ಕನ್ನಡ ಸಂಘವನ್ನು ನಾನು ನೋಡ್ಕೊಳ್ತಾ ಇದ್ದೆ. ಇದು 3 ಕನ್ನಡ ದೀಪಗಳು ಅಂತ. ನಾವು ಆಗ ಏನು ಮಾಡ್ತಾಯಿದ್ವಿ ಅಂತಂದರೆ, ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಮಾತ್ರ ಅಲ್ಲ, ಪಠ್ಯೇತರವಾಗಿರಬೇಕು, ಒಂದು ಕಲ್ಚರಲ್ ಆದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ. ಬಹಳ ಇಂಪಾರ್ಟೆಂಟು. ಮ್ಯಾನ್ ಇಸ್ ಎ ಪ್ರಾಡಕ್ಟ್ ಆಫ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ನಮ್ಮ ಪರಿಸರ ಹೇಗಿರುತ್ತೋ ಹಾಗೆ ನಾವು ರೂಪುಗೊಳ್ತಾ ಇರ್ತೀವಿ. ಒಂದು ಒಳ್ಳೆ ಪರಿಸರವನ್ನು ಸೃಷ್ಟಿ ಮಾಡೋದಿರುತ್ತಲ್ಲ, ಸೃಜನಶೀಲವಾದ ಪರಿಸರವನ್ನು ಸೃಷ್ಟಿ ಮಾಡೋದಿರುತ್ತಲ್ಲ, ತೀರಾ ಅಗತ್ಯ ವಿದ್ಯಾರ್ಥಿಗಳಿಗೆ. ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಲ್ಲಿ ನಡೆಸ್ತಾ ಇದ್ವಿ ನಮ್ಮ ಕಾಲೇಜಿನಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬುಕ್ಸ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ವಿ. ಹೊಸ ಪ್ರತಿಭೆಗಳನ್ನು, ಹಿರಿಯರನ್ನು ನಾವು ರಾಶಿಯವ್ರ ಬುಕ್ಕನ್ನು ಪಬ್ಲಿಷ್ ಮಾಡಿದ್ವಿ, VC ಅವ್ರ ಬುಕ್ಕನ್ನು ಪಬ್ಲಿಷ್ ಮಾಡಿದ್ವಿ, ಅನೇಕ ವೆಂಕಟೇಶ್ ಮೂರ್ತಿ ಅವ್ರ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ವಿ. ಅನೇಕ ಹೊಸ ಪುಸ್ತಕಗಳನ್ನೆಲ್ಲ ನಾವು ಮಾಡಿದ್ದು ಆ ಕಾಲಕ್ಕೆ. ಸೊ ಹೀಗಾಗಿ 2 ಕಾರಣ. ಒಂದು, ನನ್ನ ಪರಿಸರವನ್ನು ನಾನು ಕ್ರಿಯೇಟಿವ್ ಆಗಿ ಇಟ್ಕೋಬೇಕು ಅಂತ. ಇನ್ನೊಂದು, ಎಷ್ಟೆಷ್ಟು ನಾವು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟಷ್ಟು ನಾವು ನಮ್ಮ ಬೆಳವಣಿಗೆಗೆ ಅಗತ್ಯ ಆಗುತ್ತೆ ಅಂತ. ಎಷ್ಟೋ ಸಲ ಏನು ಅಂತಂದರೆ, ನಮ್ಮ ಬೆಳವಣಿಗೆಗೆ ತಕ್ಕ ವಾತಾವರಣ ನಾವು ಎಲ್ಲಿರ್ತೀವೋ ಅದು ಸೃಷ್ಟಿ ಮಾಡ್ಕೋಬೇಕು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ಅನೇಕರು ನನ್ನ ಸಹೋದ್ಯೋಗಿಗಳಾಗ ಚರ್ಚೆ ಮಾಡ್ತಿದ್ದೇನು ಅಂತಂದರೆ, ಇನ್ಕ್ರಿಮೆಂಟ್ ಬಂತ, ಪ್ರಮೋಷನ್ ಆಯಿತಾ, ಕಾರ್ ತೊಗೊಂಡ್ಯಾ, ಮನೆ ಕಟ್ಟಿಸ್ತೀಯಾ, ಈ ಥರದ್ದು. ಯಾವ ಪುಸ್ತಕ ಬರೆದೆ, ಏನು ಪುಸ್ತಕ ಓದಿದೆ, ಆ ಥರ ಚರ್ಚೆ ಮಾಡ್ತಿರಲಿಲ್ಲ. ನನಗೊಂದು ವಾತಾವರಣ ಬೇಕಾಗಿತ್ತು ನನಗೆ ಆ ಥರದ್ದು. ಸೊ ಹೀಗಾಗಿ ಕನ್ನಡ ಸಂಘ ಒಂದು ರೀತಿ
ಕನ್ನಡ ಸಂಘವನ್ನು ನಾನು ಕಟ್ಟಿ ಬೆಳೆಸ್ತೆ ಅನ್ನೋಕ್ಕಿಂತ ಕನ್ನಡ ಸಂಘ ನನ್ನನ್ನು ಬೆಳೆಸ್ತು ಅನ್ನೋದು ಹೆಚ್ಚು ಉಪಯುಕ್ತವಾದ ಮಾತು ಅಂತ ಅನಿಸುತ್ತೆ. ಎಂಥ ಮಾತುಗಳು. ನಿಮಗೆ ಕನ್ನಡಾಭಿಮಾನ ಎಷ್ಟಿತ್ತು, ಎಷ್ಟು ಪ್ರೀತಿ ಇತ್ತು ಅಂದರೆ ವೀಕ್ಷಕರೇ, ಸಾಮಾನ್ಯ ನಮ್ಮ ಬದುಕಿನಲ್ಲಿ ನಡೆಯುವಂಥ ಅನೇಕ ವಿಶೇಷ ಘಟನೆಗಳು, ಅದರಲ್ಲಿ ಒಂದು ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಾಗುವಂಥ ಒಂದು ಮದುವೆ ಅಂತ ಹೇಳ್ಬೋದು. ಅದು ಒಂದು ಅತ್ಯಂತ ಮುಖ್ಯವಾದಂಥ ಘಟ್ಟ. ನಮ್ಮ ಅತಿಥಿಗಳು ಮದುವೆಯ ದಿನದಂದು ಧಾರೆಯ ನಂತರ ನನ್ನ ಕೈಲಿರುವಂಥ ಈ ಪುಸ್ತಕದ ಬಿಡುಗಡೆ ಆಗುತ್ತೆ. ಎಂಥ ವಿಶೇಷವಾದಂಥ ಆ ಕ್ಷಣ ಅದಾಗಿತ್ತು. ಅನುಸಂಧಾನ, ಇದರಲ್ಲಿ ತಮ್ಮ ಚಿತ್ರವೂ ಕೂಡ ಇದೆ. ಹೇಳಿ ಸರ್, ಇದರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಮೊದಲನೇ ಸ್ವತಂತ್ರವಾಗಿ ಬಿಡುಗಡೆ ಮಾಡಿದಂಥ ಕೃತಿ ಇದು. ಈಗ ನಂಗೆ ನೆನೆಸ್ಕೊಂಡ್ರೆ ಆಶ್ಚರ್ಯ ಅಂತ ಅನಿಸುತ್ತೆ. ನನ್ನ ಮದುವೆಗೆ ಪೂತಿನ ಅವರು ಬಂದಿದ್ದರು, ಚದುರಂಗ ಅವರು ಬಂದಿದ್ದರು, ಅನಂತಮೂರ್ತಿ ಅವರು ಬಂದಿದ್ದರು. ಅಂದರೆ ಆ ಚಿಕ್ಕ ವಯಸ್ಸಿಗೆ ಆ ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡಿದ್ರಲ್ಲ, ಅದು ನಂಗೆ ಇವತ್ತಿಗೂ ಆಶ್ಚರ್ಯ ಅಂತ ಅನಿಸುತ್ತೆ. ಆಗ ಒಂದು ವಿಶೇಷ ಮಾಡಿದ್ವಿ. ಏನು ಅಂತಂದರೆ, ನನ್ನ ಲೌಕಿಕ ಬದುಕು ಮತ್ತು ಸಾಹಿತ್ಯದ ಬದುಕು ಒಟ್ಟಿಗೆ ಹೋಗಬೇಕು ಅಂತ ಒಂದು ಹೇಗೆ ಯೋಚನೆ ಮಾಡಿದ್ವಿ ಅಂತ ಈಗ ಗೊತ್ತಿಲ್ಲ ನನಗೆ. ಹೀಗಾಗಿ ಈ ಪುಸ್ತಕವನ್ನು ಮದುವೆಯಲ್ಲಿ ನನ್ನ ಹೆಂಡತಿಯೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ, ಇದು ಎಚ್.ಎಸ್. ವೆಂಕಟೇಶಮೂರ್ತಿ ನಾನು ಎಲ್ಲ ಕೂತು ಯೋಚನೆ ಮಾಡಿದ ರೀತಿ ಅದು. ಹೀಗಾಗಿ ಧಾರೆ ಆದಮೇಲೆ, ಮಾಂಗಲ್ಯ ಕಟ್ಟಿದ ಮೇಲೆ ತಕ್ಷಣ ಆದ ಮೊದಲ ಕೆಲಸ ಏನು ಅಂದರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು. ಈಗ ಅದು ಎಷ್ಟು ಸಾಂಕೇತಿಕ ಅಂತ ಅನಿಸುತ್ತೆ ನನಗೆ ಅಂತಂದರೆ, ಮುಂದೆ ನನ್ನ ಹೆಂಡತಿ ಕೂಡ ಲೇಖಕಿಯಾಗಿ ರೂಪಾಂತರ ಆಗಿದ್ದಿದೆಯಲ್ಲ, ಬಹುಶಃ ಇದರ ಪರಿಣಾಮನೇ ಇರಬೇಕು ಅಂತ ಹೇಳಿ ಅನಿಸುತ್ತೆ. ನಿಜವಾಗ್ಲೂ ಅವ್ರಿಗೆ ಹಾಗೆ ನೋಡೋಕೆ ಹೋದರೆ ಕನ್ನಡ ಸಾಹಿತ್ಯದಲ್ಲಿ ಆ ಥರ ಆಸಕ್ತಿ ಏನಿರಲಿಲ್ಲ. ಮದುವೆಯಾದ 20-30 ವರ್ಷಗಳ ನಂತರದಲ್ಲಿ ಅವರು ಲೇಖಕಿಯಾಗಿ ರೂಪುಗೊಂಡ್ರಲ್ಲ. ಸೊ ಬಹುಶಃ ಈ ಘಟನೆಯ ಪ್ರಭಾವ ಇದ್ದಿರಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೊಂದು ವಿಶೇಷವಾದ ಘಟನೆ ಅಂತ ಈಗ ನಂಗೆ ಅನಿಸುತ್ತೆ. ಖಂಡಿತವಾಗ್ಲೂ ಅದರಲ್ಲೂ ಆ ಆಲೋಚನೆ ಬಂದಿದೆಯಲ್ಲ, ನಿಜವಾಗ್ಲೂ ಅದು ಹೆಮ್ಮೆ ಆಗುತ್ತೆ. ಅದು ಬರೋದೇ ನಮ್ಮ ಅಂತರಾಳದಿಂದ ಒಂದು ಕನ್ನಡಾಭಿಮಾನ, ಸಾಹಿತ್ಯದ ಒಂದು ಆಸಕ್ತಿ ಇದ್ದಾಗ ಮಾತ್ರ ಅಂತ ಅನಿಸುತ್ತೆ. ಹಾಗಾಗಿ ಏನು ತಾವು ಒಂದು ವಿಚಾರ ವೇದಿಕೆಯನ್ನು ಪ್ರಾರಂಭಿಸ್ತೀರಿ, ಅಭಿವ್ಯಕ್ತಿ ವಿಚಾರ ವೇದಿಕೆ. ಅದೊಂದು ಸಂಘಟನೆ ಕೂಡ ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಮೊದಲೇ ಹೇಳಿದ್ನಲ್ಲ ಸವ್ಯವರು, ಏನು ಅಂತಂದರೆ, ನಾವು ಜೀವಂತವಾಗಿರಲಿಕ್ಕೆ ಕೆಲವು ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೋಬೇಕಾಗತ್ತೆ. ಇಲ್ಲದೇ ಇದ್ದರೆ ಡಲ್ಲಾಗ್ತಾ ಹೋಗ್ತೀವಿ. ಹೀಗಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಚರ್ಚೆ ಮಾಡೋದಿರುತ್ತಲ್ಲ, ಅದು ನಮ್ಮನ್ನು ಹೆಚ್ಚು ಚಲನಶೀಲವಾಗಿಡುತ್ತೆ. ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ, ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಅಭಿವ್ಯಕ್ತಿ ವಿಚಾರ ವೇದಿಕೆ ಅಂತ, ಸ್ಟೂಡೆಂಟ್ಸ್ ಆಗಿದ್ದಾಗಲೂ ನಾವು ಉದಯ ವಿಚಾರ ವೇದಿಕೆ ಅಂತ ಒಂದು ಮಾಡ್ಕೊಂಡಿದ್ವಿ. ನಾನು ಎಲ್ಲಿ ಹೋದರೂ ಏನು ಮಾಡ್ತೀನಿ ಅಂದರೆ, ಸಮಾನ ಮನಸ್ಕರನ್ನು ಸೇರಿಸಿ ಒಂದು ಬಳಗ ಅಂತ ಮಾಡ್ಕೋಬೇಕು. ಅದು ಗುಂಪಲ್ಲ, ಅದು ಪಂಥ ಅಲ್ಲ, ಅದು ಒಂದು ಬಳಗ ಅದಷ್ಟೇ. ಅದರಿಂದ ಆ ಬಳಗ ಸೇರಿ ನಾವು ನಮಗೆ ಬೇಕಾದ ಸಂಗತಿಗಳನ್ನು ಚರ್ಚೆ ಮಾಡೋದು. ಅದರ ಹಿನ್ನೆಲೆಯಲ್ಲಿ ಎರಡೇ ಸಂಗತಿ ಇರಬೇಕು. ಒಂದು ಪ್ರೀತಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಮತ್ತು ಒಬ್ಬರನ್ನೊಬ್ಬರು ಬೆಳೆಸುವ ಮನೋಭಾವ ಇರಬೇಕು. ಇವತ್ತೇನಾಗಿದೆ ಅಂದರೆ, ಒಬ್ಬರನ್ನೊಬ್ಬರು ತುಳಿಯುವ ಮನೋಭಾವ ಇದೆಯೇ ಹೊರತು ಒಬ್ಬರನ್ನೊಬ್ಬರು ಬೆಳೆಸುವ ಮನೋಭಾವ ಇವತ್ತು ಸಮಾಜದಲ್ಲಿ ಹೊರಟೋಗಿದೆ. ಬೇರೆಯವ್ರನ್ನ ತುಳಿದು ನಾನು ಬೆಳಿತೀನಿ ಎನ್ನುವ ಹಂತ. ಈ ಸಂಘಟನೆಗಳೆಲ್ಲ ಏನು ಅಂದರೆ, ಬಹುಪಾಲು ಸಾಂಸ್ಕೃತಿಕ ಸಂಘಟನೆಗಳು ಬೇರೆಯವರನ್ನ ಬೆಳೆಸುವಂಥದ್ದೇ. ನೋಡಿ, ಅದನ್ನು ನಾನು ಹೇಗೆ ಮುಂದುವರಿಸ್ತೆ ಅಂತಂದರೆ, ನನಗೆಲ್ಲ ಬಂದ ಪ್ರಶಸ್ತಿಗಳನ್ನೆಲ್ಲ, ಆ ಹಣವನ್ನೆಲ್ಲ ಒಟ್ಟುಗೂಡಿಸಿ ನರಹಳ್ಳಿ ಪ್ರತಿಷ್ಠಾನ ಅಂತ ಒಂದು ಮಾಡಿ, ನರಹಳ್ಳಿ ಪ್ರಶಸ್ತಿ ಅಂತ ಒಂದು ಕೊಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ 10 ವರ್ಷಗಳಿಂದ. ಒಬ್ಬ ಪ್ರತಿಭಾವಂತ ಲೇಖಕನಿಗೆ ನಾನೇನು ಪ್ರಶಸ್ತಿಯನ್ನು ಪಡೆದ್ನೋ ಆ ಹಣ ನನಗಲ್ಲ, ಅದು ಕಿರಿಯರಿಗೆ ಉಪಯೋಗ ಆಗಬೇಕು ಅಂತ, ಪ್ರೋತ್ಸಾಹಕ್ಕಾಗಬೇಕು ಅಂತ. ಅದು ಮೊತ್ತ ಇಂಪಾರ್ಟೆಂಟ್ ಅಲ್ಲ ನನಗೆ, ಆದರೆ ಆ ಮನೋಭಾವ ಇದೆಯಲ್ಲ, ಬೇರೆಯವ್ರನ್ನ ನಾವು ಅನೇಕರಿಂದ ನಾವು ಬೆಳೆದಿದ್ದೀವಿ, ನಮ್ಮ ಹಿರಿಯರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ನಾವು ಬೇರೆಯವರನ್ನು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ. ಹೀಗಾಗಿ ನರಹಳ್ಳಿ ಪ್ರತಿಷ್ಠಾನ ಅಂತ ಮಾಡಿ ಪ್ರತಿ ವರ್ಷ ಒಬ್ಬ ಪ್ರತಿಭಾವಂತರಿಗೆ ನಾವೇ ಆಯ್ಕೆ ಮಾಡಿ, ಅವ್ರು ಅಪ್ಲೈ ಮಾಡ್ಕೋಬೇಕಾಗಿಲ್ಲ, ನಾವೇ ಆಯ್ಕೆ ಮಾಡಿ ಅದನ್ನು ಪ್ರಶಸ್ತಿಯನ್ನು ಕೊಡುವ ಒಂದು ಪರಂಪರೆಯನ್ನು ಕೂಡ ನಾನು ಬಳಕೆಗೆ ತಂದೆ. ಅಂದರೆ ಅಭಿವ್ಯಕ್ತಿ ವಿಚಾರ ವೇದಿಕೆ ಕೂಡ ಹಾಗೇನೆ. ಆಗ ನಾವು ಏನು ಮಾಡಿದ್ವಿ ಅಂದರೆ, ಸಮಾನ ಮನಸ್ಕರೆಲ್ಲ ಸೇರಿ ನಮ್ಮ ನಾಡಿನ ಶ್ರೇಷ್ಠ ಮನಸ್ಸುಗಳನ್ನು ಆಹ್ವಾನಿಸ್ತಾ ಇದ್ವಿ. ಅವ್ರ ಜೊತೆ ಸಂವಾದ ಚರ್ಚೆ ಮಾಡ್ತಾ ಇದ್ವಿ. ಅಡಿಗರು ಬಂದಿದ್ದರು, ಕಾರಂತರು ಬಂದಿದ್ದರು, ಮಾಸ್ತಿಯವರು ಬಂದಿದ್ದರು ಆ ವಿಚಾರ ವೇದಿಕೆಯಲ್ಲಿ. ಸೊ ಹೊರಗಡೆ ವಿದೇಶದಲ್ಲಿದ್ದ ರಾಮಚಂದ್ರ ಶರ್ಮ ಬಂದಾಗ ಅವರು ಬಂದಿದ್ದರು. ಗಿರಿ ಅಂತ ಹೇಳಿ ನಮ್ಮ ಕನ್ನಡದ ಒಳ್ಳೆ ಕಾದಂಬರಿಕಾರ ಅವರು ಬಂದಿದ್ದರು. ಹೀಗೆ ಯಾರು ಬೆಂಗಳೂರಿಗೆ ಬಂದರೂ ಆಗ ನಾವೇನು ಮಾಡ್ತಿದ್ವಿ ಅಂದರೆ, ಅವರನ್ನು ಆ ಸಭೆಗೆ ಕರೆಯೋದು, ನಾವೆಲ್ಲ 4-6 ಜನ ಸೇರೋದು, ಚರ್ಚೆ ಮಾಡೋದು. ಆ ಮೂಲಕ ನಾವು ಬೆಳೆಯುವ ಒಂದು ಕ್ರಮ ಅದು.
ಆ ಒಂದು ವಾತಾವರಣವೇ ಎಷ್ಟು ಚೆನ್ನಾಗಿರುತ್ತೆ. ಕೇಳ್ತಾ ಇದ್ರೆ ನಿಜವಾಗ್ಲೂ ಸಾರಸ್ವತ ಲೋಕದಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ನಿಮ್ಮಂಥವ್ರ ಸುತ್ತಮುತ್ತ ಬದುಕಬೇಕು ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ತಾವು ಸೇವೆನ ಸಲ್ಲಿಸ್ತೀರಿ. ಆ ಸಂದರ್ಭದಲ್ಲಿ 2 ಮುಖ್ಯ ಘಟನೆಗಳು ನಡೆಯುತ್ತೆ. ಅದು ನಿಮ್ಮಿಂದನೇ ಕೇಳೋ ಆಸೆ. ಬಹಳ ಮುಖ್ಯವಾದದ್ದೇನಂತಂದರೆ, ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದಕ್ಕೊಂದು ವಿಶಿಷ್ಟವಾದ ಸಂಸ್ಥೆ ಅದು. ಬಹುಶಃ ಭಾರತದಲ್ಲಿ ಯಾಕೆ ಜಗತ್ತಿನಲ್ಲೇ ಇಂಥ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನು ನಾನು ನೋಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಅದು ಕೇಂದ್ರ ಕಚೇರಿ ಮಾತ್ರ ಅಲ್ಲ, ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಅದರ ಘಟಕ ಇದೆ. ಬಹುಶಃ ಇಷ್ಟೊಂದು ಘಟಕಗಳನ್ನು ಹೊಂದಿರುವಂತಹ ಮತ್ತೊಂದು ಸಾಂಸ್ಕೃತಿಕ ಸಂಸ್ಥೆ ಜಗತ್ತಿನಲ್ಲೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಷ್ಟೊಂದು ನೆಟ್ವರ್ಕ್ ಇದೆ. ಇಡೀ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅದು. ಸೊ ಹೀಗಾಗಿ ಅದ್ರ ಜೊತೆ ನಾನು ಸಂಬಂಧ ಇಟ್ಕೋಬೇಕು ಅಂತ ಹೇಳಿ ಕಾರ್ಯದರ್ಶಿ ಆದೆ. 2 ಘಟನೆಗಳು ನನಗೆ ಈಗಲೂ ನೆನಪಿರೋದೇನು ಅಂದರೆ, ಒಂದು ಘಟನೆ, ನಾನು ಕಾರ್ಯದರ್ಶಿಯಾಗಿದ್ದಾಗ ಜಾಫರ್ ಶರೀಫ್ ಅವರು ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿ ಆಗಿದ್ದರು. ನಾವು ಅವರನ್ನು ಪರಿಷತ್ತಿಗೆ ಆಹ್ವಾನಿಸಿದ್ವಿ. ಒಂದು ಮನವಿಯನ್ನು ಸಲ್ಲಿಸಿದ್ವಿ, ಅಹವಾಲನ್ನು. ಏನಂದರೆ, ನಾವು ಎಲ್ಲಿ ಹೋದ್ರೂ ಏರ್ಪೋರ್ಟು ಮತ್ತು ಕಡೆ ಹೋದರೆ ಅಲ್ಲಿ ಬುಕ್ ಸ್ಟಾಲ್ ಇರುತ್ತೆ, ಇಂಗ್ಲೀಷ್ ಪುಸ್ತಕಗಳಿರುತ್ತೆ, ಕನ್ನಡ ಪುಸ್ತಕ ಇರೋದೇ ಇಲ್ಲ. ಅಟ್ಲೀಸ್ಟ್ ಕರ್ನಾಟಕದ ರೈಲ್ವೆ ಸ್ಟೇಷನ್ಗಳಲ್ಲಿ ಕನ್ನಡ ಪುಸ್ತಕದ ಅಂಗಡಿಗಳಿರಬೇಕು ಅಂತ ನನ್ನೊಂದು ಅಪೇಕ್ಷೆ. ಈಗಲೂ ಆ ಅಪೇಕ್ಷೆ ನನಗಿದೆ. ನೀವು ರೈಲು ನಿಲ್ದಾಣದಲ್ಲಿ ಇರ್ತೀನಿ ಅಂದರೆ, ಬಸ್ ನಿಲ್ದಾಣದಲ್ಲಿ ಇರ್ತೀರಿ ಅಂದರೆ ಅಲ್ಲಿ ಕನ್ನಡ ಪುಸ್ತಕಗಳು ಸಿಗೋ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಏಕೆ ಅಂತಂದರೆ ಅಲ್ಲಿ ಹೆಚ್ಚು ಹೊತ್ತು ಜನ ಕಳೀತಿರ್ತಾರೆ ಸಾಮಾನ್ಯವಾಗಿ. ಎಷ್ಟೋ ಸಲ ನಾವೇನು ಮಾಡ್ತೀವಿ ಅಂತಂದರೆ, ಫ್ಲೈಟಲ್ಲಿ ಹೋಗುವಾಗ ಒಂದು ಪುಸ್ತಕ ತೊಗೊಂಡು ಫ್ಲೈಟಲ್ಲಿ ಓದ್ಕೊಂಡು ಹೋಗಿ ಮತ್ತೆ ಅದನ್ನ ಅಲ್ಲಿ ಬಿಟ್ಟು ಹೊರಟೋಗ್ತೀವಿ. ಅಂದರೆ ಓದುವ ಹವ್ಯಾಸವನ್ನು ಬೆಳೆಸುವ ಕ್ರಮ. ಅದನ್ನು ಅವ್ರಿಗೆ ಹೇಳಿದಾಗ ಅವರು ತುಂಬ ಚೆನ್ನಾಗಿ ಹೇಳಿದರು. ನಾನು ಇದನ್ನು ಗಮನಿಸ್ತೀನಿ ನರಹಳ್ಳಿಯವರೇ, ಆದರೆ ಇಂಪ್ಲಿಮೆಂಟ್ ಆಗುತ್ತೋ ಇಲ್ಲವೋ ಅಂತ ಕಷ್ಟ ಅಂದರು. ಯಾಕೆ ಸರ್ ಅಂದೆ. ನೋಡಿ, ನಾವು ರಾಜಕಾರಣಿಗಳು ನಾವೇನೋ ಹೇಳ್ತೀವಿ, ಆದರೆ ಅದನ್ನೆಲ್ಲ ಅನುಸರಿಸೋರು ಯಾರು ಅಂತಂದರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಅಂತಂದರೆ ಬ್ಯೂರೋಕ್ರಾಟ್ಸು, IAS ಆಫೀಸರ್ಸು. ಏನೋ ಒಂದು ಸೆಕ್ಷನ್ ಹಾಕ್ಬಿಟ್ಟು, ಕೊಕ್ಕೆ ಹಾಕ್ಬಿಟ್ಟು ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಬಿಡ್ತಾರೆ, ಫೈಲನ್ನು ಇಂಪ್ಲಿಮೆಂಟ್ ಆಗೋದಿಲ್ಲ. ಆದರೂ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು. ನಂಗೊಂದು ಶಾಕ್ ಆಯಿತು. ಅದನ್ನು ಅವ್ರ ಪಾಪ ನಿರಾಸೆಯಿಂದ ಹೇಳಿಲ್ಲ, ವಿಷಾದದಿಂದ ಹೇಳಿದರು. ಈಗಲೂ ಎಷ್ಟೋ ಸಲ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಆಡಳಿತವನ್ನು ನಡೆಸೋರು ಮೇಲ್ನೋಟಕ್ಕೆ ರಾಜಕಾರಣಿಗಳು ಅಂತ ಅಂದ್ಕೊಳ್ತೀವಿ, ಅದರ ಹಿನ್ನೆಲೆಯಲ್ಲಿರೋರು ಯಾರು ಅಂತಂದರೆ ಬ್ಯೂರೋಕ್ರಾಟ್ಸ್, ಬೆಸ್ಟ್ ಮೈಂಡ್ಸ್ ಅವರೆಲ್ಲರೂ. ಹಾಗೆ ನೋಡೋಕೆ ಹೋದರೆ ಕ್ರೀಮ್ ಆಫ್ ದ ಸೊಸೈಟಿ ಅವರು ಸರಿ ಇದ್ದರೆ ಅನೇಕ ಸಂಗತಿಗಳು ಸರಿ ಹೋಗುತ್ತೆ. ಅದಕ್ಕೆ ಆಮೇಲಿಂದ ನಾವೇನು ಮಾಡಿದ್ವಿ ಅಂತಂದರೆ, ಅದಕ್ಕೆ ಪರಿಹಾರ ಏನು ಅಂತ ಜಾಫರ್ ಶರೀಫ್ ಕೇಳಿದಾಗ, ಕರ್ನಾಟಕದಿಂದ ಹೆಚ್ಚು ಜನ ಕೇಂದ್ರ ಸೇವೆಗೆ ಹೋಗಬೇಕು ಅಂತ, ಆಗ ಕನ್ನಡಕ್ಕೆ ಅನುಕೂಲ ಆಗಬೇಕು ಅಂತೇಳಿ. ಇದು ನಿಜ ಹೌದು ಅಂತ ಅನಿಸುತ್ತೆ ನನಗೆ. ಎಷ್ಟೋ ಸಂದರ್ಭಗಳಲ್ಲಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಾವು ಪಡೆಯೋ ಅವಕಾಶ ಇದೆ. ಹೇಗೆ ಪಡಿಬೇಕು ಅಂತ ಗೊತ್ತಾಗಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಂಚಾಲಕನಾಗಿದ್ದೆ. ಹಾಗೆ ಸಂಚಾಲಕನಾಗಿದ್ದಾಗ ನಾನು ಸಂಚಾಲಕನಾಗಿದ್ದ ಮೊದಲ ಸಭೆಯಲ್ಲೇ ಒಂದು ಮನವಿಯನ್ನು ನಾನು ಅನಂತಮೂರ್ತಿ ಅವ್ರಿಗೆ ಮಾಡಿಕೊಂಡೆ. ಏನು ಅಂತಂದರೆ, ಅದಕ್ಕೆ ಮುಂಚೆ ಅವರು ಅನಂತಮೂರ್ತಿ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಒಂದು ಮನವಿಯನ್ನು ಮಾಡಿಕೊಂಡು, ಏನು ಅಂತಂದರೆ, ನಮ್ಮ ಸದರ್ನ್ ರೀಜನ್ ಬೆಂಗಳೂರಿನಲ್ಲಿ ಈಗ ಇದೆ, ಅನಂತಮೂರ್ತಿ ಅವ್ರ ಕಾಲದಲ್ಲಿ ಬಂತು, ಮೊದಲು ಚೆನ್ನೈನಲ್ಲಿತ್ತದು. ಅಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ 4 ಭಾಷೆಗೆ ಸೇರಿ ಅದೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ರೀಜನಲ್ ಸೆಂಟರ್ ಅದು. ಅದರ ಒಂದು ವಿಶೇಷ ನಾನು ಹೇಳೋದಕ್ಕೆ ಖಂಡಿತ ಇಷ್ಟಪಡ್ತೀನಿ. ಆ ಕೇಂದ್ರ ಸಾಹಿತ್ಯ ಒಂದು ಅಕಾಡೆಮಿಯ ಏನಂತಾಯಿತು, ಅದು ಸ್ಥಿರವಾಗಿ ನಿಲ್ಲಬೇಕು ಅಂತ ಹೇಳಿ, ಒಂದು ಶಾಶ್ವತ ಜಾಗದಲ್ಲಿ ಅದನ್ನು ಕಟ್ಟಬೇಕು ಅಂತ ಹೇಳಿ ಹೋರಾಡದವರು ತಾವು, ಅದನ್ನು ನಿಜ ಮಾಡಿದವರು. ಇಂದಿಗೂ ಕೂಡ ಈ 4 ಭಾಷೆಯ ಎಲ್ಲ ಸಂಚಾಲಕರು ಬರೋದು ನಮ್ಮ ಬೆಂಗಳೂರಿಗೆ, ಅದಕ್ಕೆ ಕಾರಣ ತಾವು. ಹೌದು ನೋಡಿ, ಆಗ ನಾವು ಒಂದು ಜಾಗ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ವಿ. ನಿಜವಾಗಿ ಕಂಬಾರ್ ಜೊತೆಗಿದ್ರು, ಸಿದ್ಧಲಿಂಗಯ್ಯ ಅವರು, ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ ಅವ್ರನ್ನೆಲ್ಲ ನೆನಪಿಸ್ಕೋಬೇಕು. ನಾವೆಲ್ಲ ಸೇರಿ ಏನು ಮಾಡಿದ್ವಿ ಅಂತಂದರೆ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 3 ಎಕರೆ ಜಾಗ ತೊಗೊಂಡ್ವಿ. ಈಗ ಅದೊಂದು ಬಿಲ್ಡಿಂಗ್ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ, ಮನಸ್ಸನ್ನು ಮಾಡಿದರೆ ನಾವು ಕೇಂದ್ರ ಸರ್ಕಾರದಿಂದ ಏನೆಲ್ಲ ನೆರವನ್ನು ಪಡಿಬಹುದು. ಶಾಸ್ತ್ರೀಯ ಅಧ್ಯಯನ, ಶಾಸ್ತ್ರೀಯ ಭಾಷೆ ಕನ್ನಡ ಅಂತ ಹೇಳಿ ನೋಡಿ. ತಮಿಳಿರ್ಬೋದು, ಸಂಸ್ಕೃತ ಇರ್ಬೋದು, 100 ಕೋಟಿಗಳನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಪಡೆಯುತ್ತೆ. ಕರ್ನಾಟಕಕ್ಕೆ ಕಳೆದ ವರ್ಷ ಬಂದಿದ್ದೆಷ್ಟು ಅಂದರೆ 6 ಕೋಟಿ. 800 ಕೋಟಿ ಸಂಸ್ಕೃತಕ್ಕೆ ಹೋಗುತ್ತೆ, 6 ಕೋಟಿ ಕನ್ನಡಕ್ಕೆ ಬರುತ್ತೆ ಅಂತಂದರೆ ಯೋಚನೆ ಮಾಡಿ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಇವತ್ತು ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರ ಒಂದು ಬಿಲ್ಡಿಂಗನ್ನು ನಾವು ಮಾಡೋಕ್ಕಾಗಿಲ್ಲ. ನಾವು ಎಷ್ಟೋ ಸಲ ಬೇರೆ ಕಡೆಯಿಂದ ಬರುವ ನೆರವನ್ನು ಪಡೆಯೋಕ್ಕೆ ನಾವು ಸರಿಯಾದ ಪ್ರಯತ್ನವನ್ನೇ ಮಾಡೋದಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ, ನಾನು MH ಕೃಷ್ಣಯ್ಯ ಅವರೆಲ್ಲ ಸೇರಿ IAS IPS ಹುಡುಗರಿಗೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ವಿ ಕನ್ನಡವನ್ನು. ಯಾವ ಹಂತಕ್ಕೆ ಹೋಯಿತು ಅಂತಂದರೆ,
ಕನ್ನಡ ತಗೊಂಡ ಆಪ್ಷನಲ್ ಕನ್ನಡ ತಗೊಂಡ ಒಬ್ಬ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬಂದರು. ನಂದಿನಿ ಅವ್ರ ಹೆಸರು. ನಂದಿನಿ ಆಲ್ ಇಂಡಿಯಾ ಲೆವೆಲಲ್ಲಿ ಫಸ್ಟ್ ರ್ಯಾಂಕ್ ಬಂದರು. ಅಂದರೆ ಕನ್ನಡಿಗರಿಗೂ ಹೆಚ್ಚೆಚ್ಚು ಅವಕಾಶಗಳು ಸಿಗೋಕ್ಕೆ ಸಾಧ್ಯ ಆಯಿತು. ಇದು ಒಂದು ಕೆಲಸ ನಾವು ಮಾಡಿದ್ದು ಪರಿಷತ್ತಲ್ಲಿದ್ದಾಗ. ಇನ್ನೊಂದು ಬಹಳ ಮುಖ್ಯವಾದ್ದೇನಂತಂದರೆ ನನಗೊಂದು ಆಲೋಚನೆ ಬಂತಾಗ, ಸಮ್ಮೇಳನ ಮಾಡ್ತೀವಲ್ಲ, ಸಮ್ಮೇಳನ ಪ್ರತಿ ವರ್ಷ ಮಾಡ್ತೀವಿ ನಾವು. ಈಗ 25-30 ಕೋಟಿ ಖರ್ಚಾಗುತ್ತೆ ಸಮ್ಮೇಳನಕ್ಕೆ. ಆದರೆ ಆ ಕಾಲಕ್ಕೆ 1 ಕೋಟಿ ಖರ್ಚಾಗ್ತಾ ಇತ್ತು. ನಾನು ಹೇಳಿದೆ 1 ವರ್ಷ ಸಮ್ಮೇಳನವನ್ನು ನಿಲ್ಲಿಸೋಣ, ಆ ಸಮ್ಮೇಳನದ ಹಣದಲ್ಲಿ 1 ಕೋಟಿಯಲ್ಲಿ ಒಂದು ರೆಫರೆನ್ಸ್ ಸೆಕ್ಷನ್ ಮಾಡೋಣ ಅಂತ. ಅಂದರೆ ಕನ್ನಡದ ಪ್ರಮುಖ ಲೇಖಕರ ಎಲ್ಲ ಪುಸ್ತಕಗಳು ಒಂದು ಕಡೆ ಸಿಗಬೇಕು ನಮಗೆ. ಇವತ್ತು ದೊಡ್ಡ ಸಮಸ್ಯೆ ಅಧ್ಯಯನ ಮಾಡೋರಿಗೆ ಕನ್ನಡದ್ದೇನು ಅಂತಂದರೆ ನಮಗೆ ಪುಸ್ತಕಗಳೇ ಸಿಗೋದಿಲ್ಲ. ಈಗ ನಮ್ಮ ಕಾರಂತರ ಎಲ್ಲ ಪುಸ್ತಕಗಳು ನಂಗೆ ಬೇಕು ಅಂದರೆ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾನು? ಆ ಥರದೊಂದು ಮಾಡೋಣ ರೆಫರೆನ್ಸ್ ಸೆಕ್ಷನ್ನು. ಪುಸ್ತಕಗಳನ್ನ ಇಶ್ಯೂ ಮಾಡೋದು ಬೇಡ, ಬಂದು ಓದೋರಲ್ಲಿರಲಿ, ಕನ್ನಡ ಅಧ್ಯಯನಕ್ಕೆ ನೆರವಾಗತ್ತೆ ಅಂತ. 37 ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದರು. ಅದರಲ್ಲಿ ಒಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು ವಿವೇಕರೇ, ಉಳಿದವ್ರು ಯಾರೂ ಒಪ್ಪಲಿಲ್ಲ. ಅಂದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಈಗಲೂ ನಂಗೆ ಅನಿಸುತ್ತೆ 25-30 ಕೋಟಿ ಇನ್ನೇನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ, ಅಷ್ಟು ಖರ್ಚು ಮಾಡ್ತೀವಿ. ಅದರಲ್ಲಿ 10% 2.5 ಕೋಟಿ ಉಳಿಸಿದ್ರೂ ಒಂದು ಈ ಥರ ಒಂದು ಒಳ್ಳೆ ಲೈಬ್ರರಿ ಆಗಿಬಿಡುತ್ತೆ, ಕನ್ನಡ ಅಧ್ಯಯನ ಮಾಡೋರಿಗೆ ಹೆಚ್ಚು ನೆರವಾಗುತ್ತೆ ಅಂತ ನನಗನ್ಸುತ್ತೆ. ನಿಜ, ನಿಮ್ಮ ಆಲೋಚನೆ ಅದರಲ್ಲೂ ಕಲಿಕೆಗೆ ಒಂದು ಮಾರ್ಗವನ್ನು, ಮೀಡಿಯಾನ ಕ್ರಿಯೇಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ತಾವು ಸಮಗ್ರ ಒಂದು ಅಧ್ಯಯನವನ್ನು ಮಾಡ್ತೀವಿ. ತಮ್ಮ ಬಹಳಷ್ಟು ವಿಮರ್ಶಾ ಕೃತಿಗಳಲ್ಲಿ ತಮ್ಮ ಅಧ್ಯಯನ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಕುವೆಂಪು ಅವರಾಗಲಿ, ಅನಾಕ್ರವರಾಗಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರಾಗಲಿ ಸುದೀರ್ಘವಾಗಿ ಅವರ ಕುರಿತು 1 ಇಂಚಿಂಚೂ ಬಿಡದ ಹಾಗೆ ಅವರ ಬಗ್ಗೆ ಅಧ್ಯಯನ ಮಾಡಿದ್ರಿ. ಹಾಗಾಗಿಯೇ ನನ್ನ ಕೈಲಿದೆ ಬಾ ಕುವೆಂಪು ದರ್ಶನಕ್ಕೆ. ಕೇವಲ ಅವರ ರಾಮಾಯಣ ದರ್ಶನಂನ ಓದಿ ವಿಮರ್ಶೆಗಳ ಎಷ್ಟೋ ಪುಸ್ತಕಗಳು ಬಂದಿದೆ, ಆದರೆ ಅವರ ಇಡೀ ಜೀವನ ಕುವೆಂಪುರವರ ಸಾರವನ್ನು ತಾವು ಇದರಲ್ಲಿ ತಂದಿದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಾಗೆ ಇದಕ್ಕೆ ಎಷ್ಟು ವರ್ಷ ತಾವು ಅಧ್ಯಯನ ಮಾಡಿದ್ರಿ ಅಂತ ತಿಳ್ಕೋಬೇಕು. ಇಲ್ಲ, ತುಂಬ ಒಳ್ಳೆಯ ಮಾತು ಸವಿ ಅವರು ನೀವು ಹೇಳಿದ್ದೇನಂತಂದರೆ, ಎಷ್ಟೋ ಸಲ ನಾವು ಒಬ್ಬ ಕವಿಯನ್ನು ಏನು ಮಾಡ್ತೀವಿ ಅಂತಂದರೆ, ಒಂದು 4 ಪದ್ಯಗಳನ್ನು ಓದಿಯೋ, ಒಂದು ಕಾದಂಬರಿ ಓದಿಯೋ, ಅಥವಾ 1-2 ಚಾಪ್ಟರ್ನ ಓದಿಯೋ ಮಾತನಾಡ್ತಿರ್ತೀವಿ. ಎಷ್ಟೋ ಸಲ ಪಂಪ ಅಂತಂದರೆ ಕೆಲವು ಅಧ್ಯಾಯಗಳನ್ನು, ಪಂಪ ಭಾರತದ ಅಧ್ಯಾಯಗಳನ್ನು ಓದಿರ್ತಾರೆ. ರಾಘವಾಂಕ ಅಂದರೆ ಹರಿಶ್ಚಂದ್ರ ಕಾವ್ಯವನ್ನು ಇಡಿಯಾಗೂ ಓದಿರೋದಿಲ್ಲ, ಕೆಲವು ಪದ್ಯಗಳನ್ನು ಮಾತ್ರ ಓದ್ಬಿಟ್ಟಿರ್ತಾರೆ, ಮಾತನಾಡ್ತಿರ್ತಾರೆ. ಬೇಂದ್ರೆ ಅಂದರೆ ಕೆಲವು ಪದ್ಯಗಳನ್ನ ಇಟ್ಕೊಂಡು ಮಾತನಾಡ್ತಾರೆ, ಇಡಿಯಾಗಿ ಓದಿರೋದಿಲ್ಲ. ನನ್ನ ನಿಲುವೇನಂತಂದರೆ, ಒಬ್ಬ ಕವಿಯನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಇಡಿಯಾಗಿ ಓದಬೇಕು ಅವನನ್ನು ಅಂತ. ಹಾಗೆ ಓದ್ದಾಗಲೇ ಕವಿ ಅರ್ಥ ಆಗೋದು ಅಂತ. ನೀವು ಹೇಳಿದಾಗೆ ಕುವೆಂಪು ಅಂತಂದಾಗ 2 ಕಾದಂಬರಿಗಳನ್ನ ಇಟ್ಕೊಂಡು ಮಾತನಾಡ್ತಿರ್ತಾರೆ, ಕಾನೂರು ಹೆಗಡತಿ, ಮಲೆಗಳಲ್ಲಿ ಮದುಮಗಳು. ರಾಮಾಯಣ ದರ್ಶನ ಓದೇ ಇರೋದಿಲ್ಲ. ನನಗೆ ಆಶ್ಚರ್ಯ ಅನಿಸುತ್ತೆ, ರಾಮಾಯಣ ದರ್ಶನ ಓದದೆ ಕುವೆಂಪು ಬಗ್ಗೆ ಮಾತನಾಡುವ ಅಧಿಕಾರ ನಮಗೇನಿದೆ, ಹೇಗಿರುತ್ತೆ? ಸೊ ಹೀಗಾಗಿ ನನ್ನ ಪರಿಕಲ್ಪನೆ ಏನು ಅಂತಂದರೆ, ಒಬ್ಬ ಕವಿಯನ್ನು ಇಡಿಯಾಗಿ ಓದಬೇಕು ಅಂತ. ನನಗೆ ಒಂದು ಸಂತೋಷ ಏನು ಅಂತಂದರೆ, ಕುವೆಂಪು ಅವರನ್ನು ನಾನು ಇಡಿಯಾಗಿ ಓದಿದ್ದೀನಿ. ಒಳ್ಳೆ ಓದುಗ ಅನ್ನೋ ರೀತಿಯಲ್ಲಿ ನನಗನ್ಸುತ್ತೆ. 1 ಅಕ್ಷರ ಬಿಡದೆ ಅದನ್ನು ಓದಿದ್ದೀನಿ. ನಾನು ಓದಿದ್ದನ್ನು ತಲುಪಿಸ್ಬೇಕಲ್ಲ ಜನಕ್ಕೆ, ನಾನು ಏನು ಪಡ್ಕೊಂಡೆ ಅದನ್ನು. ಅದು ನಿಜವಾಗಿ ಅದೊಂದು ಸಾಮಾಜಿಕ ಕರ್ತವ್ಯನೂ ಹೌದದು. ಸೊ ಹೀಗಾಗಿ ನಾನೇನು ಮಾಡಿದೆ ಅಂತಂದರೆ, ಸಮಗ್ರ ಅಧ್ಯಯನ ಅನ್ನುವ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಅಧ್ಯಯನವನ್ನು ಮಾಡಿದೆ. ಹಾಗೆ ನನ್ನ ಕೈಲಿ ಮತ್ತೊಂದು ಪುಸ್ತಕ ಇದೆ, ಹಣತೆಯ ಹಾಡು. GS ಶಿವರುದ್ರಪ್ಪನವರು ತಮ್ಮ ಗುರುಗಳು ಕೂಡ ಆಗಿದ್ರು. ಗುರುಗಳ ಕುರಿತಾಗಿ ಒಬ್ಬ ಶಿಷ್ಯ ಅಧ್ಯಯನ ಮಾಡಿ ಅವರ ಕುರಿತಾಗಿ ಬರೆದಿದ್ದೀರಿ. ಹೇಳಿ, ಹಣತೆಯ ಹಾಡು ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಶಿವರುದ್ರಪ್ಪನವರು 100 ಜನ ಶಿಷ್ಯರನ್ನು, ನನ್ನಂಥ ಶಿಷ್ಯರನ್ನು ತಯಾರು ಮಾಡಿದರು. ನಂಗೆ ಆಶ್ಚರ್ಯ ಏನು ಅಂತಂದರೆ, ಇಷ್ಟೆಲ್ಲ ಬೇಕಾದಷ್ಟು ಕೆಲಸ ಮಾಡಿದರು ಶಿವರುದ್ರಪ್ಪನವರು. ಅವರ ಶಿಷ್ಯರೆಲ್ಲ ಬೇಕಾದಷ್ಟು ಪ್ರತಿಭಾವಂತರಿದ್ದಾರೆ. ಆದರೆ ಇಡಿಯಾಗಿ ಶಿವರುದ್ರಪ್ಪನವ್ರ ಅಧ್ಯಯನ ಇವತ್ತೂ ಆಗಿಲ್ಲ. ನನಗೆ ಆಶ್ಚರ್ಯ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಶಿವರುದ್ರಪ್ಪನವರ ಇಡೀ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ, ಅವ್ರು ಇರುವಾಗಲೇ ಅದನ್ನು ಸಾಧ್ಯ ಆಯ್ತು ನನಗೆ. ನಿಜವಾಗಿಯೂ ಅವ್ರು ನೋಡಿ ಅದನ್ನು ಎಷ್ಟು ಸಂತೋಷಪಟ್ಟರು ಅಂತಂದರೆ, ಸಂಭ್ರಮಪಟ್ಟರು ಅಂತಂದರೆ, ಇಡಿಯಾಗಿ ಅಧ್ಯಯನ ಮಾಡಿದವು ನೀನು ಒಬ್ಬನೇ ಅಂತ ಅವ್ರು ನನಗೆ ಬೆಂತಟ್ಟಿದ್ದು ನೆನಪಾಗ್ತಾ ಇದೆ ನನಗೀಗ. ಸೊ ಹೀಗಾಗಿ ಅನಕರು ಇರಬಹುದು, ನರಸಿಂಹಸ್ವಾಮಿ ಇರಬಹುದು, ಅದರಿಂದ ಕುವೆಂಪು ಇರಬಹುದು, GSS ಇರ್ಬೋದು, ಈ ಎಲ್ಲ ಸಮಗ್ರ ಇದೆ. ಇತ್ತೀಚೆಗೆ ಯಕ್ಷಕವಿ ಕೆಂಪಣ್ಣಗೌಡ ಅಂತ ಹೇಳಿ ಅವನ ಬಗ್ಗೆನೂ ಒಂದು ಸಮಗ್ರ ಅಧ್ಯಯನ. ನೋಡಿ, ಕನ್ನಡದಲ್ಲಿ ಮೊದಲ ಕೃಷಿ ಸಂಸ್ಕೃತಿಯ ಕವಿ ಅವನು, 16ನೇ ಶತಮಾನದಲ್ಲಿದ್ದವನು. ಅದರಿಂದ ಅವನ ಬಗ್ಗೆ ಕೂಡ ನಾವು ಹೆಚ್ಚು ಚರ್ಚೆ ಮಾಡಿರಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ಹೆಸರು. ಮೊದಲ ಸಲ ನಾನು ಅಧ್ಯಯನ ಮಾಡಿ ಯಕ್ಷಕವಿ ಕೆಂಪಣ್ಣಗೌಡನನ್ನು ಕನ್ನಡ ವಲಯಕ್ಕೆ ಪರಿಚಯ ಮಾಡಿಕೊಟ್ಟೆ.
ನಿಜ ಸರ್, ಖುಷಿ ಆಗುತ್ತೆ. ಹಾಗೆ ತಾವು PhD ಮಾಡಬೇಕು ಅಂತ ಬಂದಾಗ ಸುದೀರ್ಘವಾಗಿ ಅಧ್ಯಯನ ಮಾಡ್ತೀರಾ. ಇಹದ ಪರಿಮಳದ ಹಾದಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರ ಬಗ್ಗೆ ತಾವು ಅಧ್ಯಯನ ಮಾಡಿದ್ರಿ, ತಿಳಿಸ್ಕೊಡಿ. ಏನಂತಂದರೆ ಆ ಕಾಲಕ್ಕೆ ಏನಾಗಿತ್ತು ಅಂತಂದರೆ KS ನರಸಿಂಹಸ್ವಾಮಿ ತುಂಬ ಜನಪ್ರೀತಿಯ ಕವಿ. ಮೈಸೂರು ಮಲ್ಲಿಗೆ ಅವ್ರನ್ನ ಏನು ಮಾಡ್ತು ಅಂದರೆ ಬೆಳಗಾಗೋದಲ್ಲಿ ಜಗತ್ ಪ್ರಸಿದ್ಧ ಆಯಿತು ಅಂತ ಹೇಳ್ತೀವಲ್ಲ, ಹಾಗೆ ಪ್ರೀತಿ. ಆದರೆ ಆ ಕಾಲಕ್ಕೆ ವಿಮರ್ಶಕ ವಲಯ ಇತ್ತಲ್ಲ, ಅವರು ಹೆಚ್ಚಾಗಿ ಅವರನ್ನು ಸರಿಯಾಗಿ ಗುರುತಿಸ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಅಡಿಗರಂಥ ಅಡಿಗರು ಪುಷ್ಪಕವಿಯ ಪರಾಕು ಅಂತ ಹೇಳಿ ಒಂದು ಪದ್ಯವನ್ನು ಬರೆದು ಒಂದು ರೀತಿ ಲೇವಡಿ ಎನ್ನುವ ರೀತಿಯಲ್ಲಿ ನರಸಿಂಹಸ್ವಾಮಿ ಅವರನ್ನು ಮಾಡಿದರು. ನನಗನ್ನಿಸ್ತು ನರಸಿಂಹಸ್ವಾಮಿ ಅಷ್ಟೇ ಬರೀ ಜನಪ್ರೀತಿಯ ಕವಿ ಮಾತ್ರ ಅಲ್ಲ, ಶ್ರೇಷ್ಠ ಕವಿಯ ಹೌದು ಅಂತ ನನ್ನ ನಂಬಿಕೆ. ಅದನ್ನು ನಾನು ವಿಮರ್ಶಕ ವಲಯಕ್ಕೆ ತೋರಿಸ್ಕೊಡ್ಬೇಕಾಗಿತ್ತು. ಹೀಗಾಗಿ ನಾನು ಏನು ಮಾಡಿದೆ ಅಂದರೆ ನರಸಿಂಹಸ್ವಾಮಿ ಅವರನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದೆ. ಹಾಗೆ ಅಧ್ಯಯನ ಮಾಡಿ ಇಹದ ಪರಿಮಳದ ಹಾದಿ ಅಂತ. ಸಾಮಾನ್ಯವಾಗಿ ಥೀಸಿಸ್ಸು ಪ್ರಿಂಟ್ ಆಗೋದೇ ಕಷ್ಟ. ಇವತ್ತು ಸಾವಿರಾರು ಜನ PhD ಮಾಡ್ತಾರೆ, ಏನು ವಿಷಯ ತಗೊಂಡ್ರು ಏನು ಪ್ರಿಂಟ್ ಆಗುತ್ತೆ ಗೊತ್ತೇ ಆಗಿರೋದಿಲ್ಲ. ಆದರೆ ಈ ಇಹದ ಪರಿಮಳದ ಹಾದಿ ನನ್ನ ಥೀಸಿಸ್ಸು 5ನೇ ಮುದ್ರಣ ಕಂಡಿದೆ. ನಂಗೆ ನಿಜವಾಗಿಯೂ ಕನ್ನಡ ಜನ ಸ್ವೀಕರಿಸಿರೋದು ಆಶ್ಚರ್ಯ ಅಂತ ಅನಿಸುತ್ತೆ, ಸಂತೋಷ ಆಗುತ್ತೆ. ಬಟ್ ಅಧ್ಯಯನ ಮಾಡುವಾಗ ನಾನು ಏನು ಮಾಡಿದೆ ಅಂತಂದರೆ ನರಸಿಂಹಸ್ವಾಮಿಯವ್ರ ಹತ್ರ ತಿಂಗಳಾನ್ಗಟ್ಟಲೆ ಒಟ್ಟಿಗೆ ನಾವು ಕಳೆದ್ವಿ. ಅವ್ರನ್ನ ಹಾಗೆ ಇಂಟರ್ವ್ಯೂ ಮಾಡಿದೆ. KSನ ನುಡಿಮಲ್ಲಿಗೆ ಅಂತ ಒಂದು ಪುಸ್ತಕ ನಾನು ಅದನ್ನು ಪ್ರಕಟಿಸಿದೆ. ವಿಶೇಷವಾದ ಇಂಟರ್ವ್ಯೂ. ನಮ್ಮಲ್ಲಿ ಇಂಟರ್ವ್ಯೂ ಅಂದರೆ ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು, ಯೌವನ ಹೇಗಿತ್ತು, ನಿಮ್ಮ ಮೇಲೆ ಪ್ರಭಾವ ಬೀರಿದವ್ರು ಯಾರು, ಈ ಥರ ಪ್ರಶ್ನೆಗಳು. ಬಟ್ ವೆಸ್ಟ್ನಲ್ಲಿ ಹಾಗಿಲ್ಲ, ಭಿನ್ನ ಭಿನ್ನವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಕೀಟ್ಲೆ ಮಾಡ್ತಾರೆ, ತುಂಟುತನದ ಪ್ರಶ್ನೆ ಕೇಳ್ತಾರೆ. ನಾನು ನರಸಿಂಹಸ್ವಾಮಿ ಅವರನ್ನು ಕೇಳಿದ್ದೆ, ಸೊ ನೀವು ಪ್ರೇಮ ಕವಿ ಅಂತ ಪ್ರಖ್ಯಾತರಾದವರು ಯಾರನ್ನಾದರೂ ಲವ್ ಮಾಡಿದ್ರ ಅಂತ. ಅಂದರೆ ಅದಕ್ಕೆ KSನದೇನು ಅಂದರೆ ಹೆಚ್ಚು ಮಾತನಾಡ್ತಿರ್ಲಿಲ್ಲ, ನಕ್ ಸುಮ್ಮನಾಗವರು. ಅವ್ರು ಆಡಬೇಕಾದ ಮಾತುಗಳನ್ನೆಲ್ಲ ಯಾರು ಆಡ್ತಿದ್ರು ಅಂದರೆ ಅವ್ರ ಹೆಂಡತಿ ವೆಂಕಮ್ಮನವ್ರು ಆಡ್ತಾಯಿದ್ರು. ಪಾಪ ತುಂಬ ವೆಂಕಮ್ಮನವ್ರನ್ನ ನೆನಪಿಸ್ಕೋಬೇಕು. ನಾನು KSನ ಟ್ರಸ್ಟ್ ಅಧ್ಯಕ್ಷನಾಗಿದ್ದೆ. ಆಗ ನಾವು ಒಂದು ಹೊಸ ಪರಿಕಲ್ಪನೆಯನ್ನು ತಂದ್ವಿ. ಸಾಮಾನ್ಯವಾಗಿ ನಾವು ಕವಿಗಳನ್ನು ಹೆಚ್ಚು ಹೈಲೈಟ್ ಮಾಡ್ತೀವಿ. ಅವರ ಪತ್ನಿ ಇರ್ತಾರಲ್ಲ, ಅವರು ಅದಕ್ಕೆ ಬೇಕಾದಷ್ಟು ಸಹಕಾರ ಮಾಡಿರ್ತಾರೆ. ನಿಜವಾಗಿ KSನ ಸಾಧನೆಯಲ್ಲಿ ಅವ್ರ ಹೆಂಡತಿಗೂ ಪಾಲಿದೆ. ಅದಕ್ಕೆ ಒಂದು ಪ್ರಶಸ್ತಿಯನ್ನು ನಾವು ನಿನ್ನೊಲುಮೆಯಿಂದಲೇ ಅಂತ KSನ ಟ್ರಸ್ಟಲ್ಲಿ ನಾವು ಶುರು ಮಾಡಿದ್ದು. ಆ ಪ್ರಶಸ್ತಿ ಏನಂದ್ರೆ ಕವಿ ಪತ್ನಿಗೆ ಕೊಡೋದು ಅಂತ. ಕವಿಗಲ್ಲ ಪ್ರಶಸ್ತಿ, ಕವಿ ಪತ್ನಿಗೆ ಕೊಡೋದು ಅಂತ. ಸೊ ನಾವು ನಿಜವಾಗಿ ಇವತ್ತೇನು ಗುರುತಿಸ್ಬೇಕಾಗಿದೆ ಅಂತಂದರೆ, ಎಷ್ಟೋ ಸಲ ನಮ್ಮ ಕವಿಗಳ ಬಗ್ಗೆ ಮಾತನಾಡುವಾಗ, ಈಗ ನೋಡಿ ನನ್ನ ಬಗ್ಗೆ ನೀವು ಮಾತನಾಡೋದ್ರಾಗ ನನ್ನ ಹೆಂಡತಿಯ ತ್ಯಾಗ ಇರುತ್ತಲ್ಲ, ಅವರ ಸಂಸಾರವನ್ನು ಸರಿ ತೂಗಿಸೋದು, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಆಗ ಆ ಪುಸ್ತಕವನ್ನು ಪ್ರಕಟಿಸಿದ್ವಿ. ನಿಜವಾಗಿಯೂ ನರಸಿಂಹಸ್ವಾಮಿ ಬಗ್ಗೆ ನನಗೆ ನಿಕಟವಾದ ಒಡನಾಟ, ಒಂದು ರೀತಿ ಆ ಒಡನಾಟದ ಮೂಲಕನೇ, ಅವ್ರ ಮಾತುಗಳ ಮೂಲಕನೇ ಅನೇಕ ಸಂಗತಿಗಳನ್ನು ಕಲಿತೆ. ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ಕೃತಿಗಳ ಮೂಲಕ ಒಬ್ಬ ಲೇಖಕನನ್ನು ಕಂಡ್ಕೊಳ್ಳೋದು ಒಂದು ಹಂತ ಆದರೆ, ಅವ್ರ ಒಡನಾಟದಿಂದ ನಾವು ಕಂಡ್ಕೊಳ್ತೀವಲ್ಲ, ಅದು ಅದ್ಭುತವಾಗಿರುತ್ತೆ. ಅದರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಖಂಡಿತವಾಗ್ಲೂ. ತಮ್ಮ ಈ ಸಮಗ್ರ ಕೃತಿಗಳ, ವಿಮರ್ಶೆ ಕೃತಿಗಳ ಜೊತೆಯಲ್ಲಿ ತಾವು ಬಹಳಷ್ಟು ಅನುವಾದಗಳನ್ನು ಮಾಡಿದ್ದೀರಿ. ನನ್ನ ಕೈಯಲ್ಲಿ ಬಂದಿದೆ ಮಾರ್ಕಸ್ನ ಕಥೆಗಳು, ಸಿಂಗರ್ನ ಕಥೆಗಳು, ಹಾಗೆ ಬಹಳಷ್ಟು ಅನುವಾದವನ್ನು ಮಾಡಿ ನಮ್ಮ ಆ ಕಥೆಗಳನ್ನು, ಅಲ್ಲಿನ ಒಂದು ವಾತಾವರಣವನ್ನು ನಮ್ಮ ಕನ್ನಡದ ಮಕ್ಕಳಿಗೆ ನೀಡಿದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನನಗೇನೆಂದರೆ, ಅನುವಾದ ಇದೆಯಲ್ಲ ಬಹಳ ಮಹತ್ವದ ಕೆಲಸ. ನಮ್ಮಲ್ಲಿ ಇನ್ನೂ ಅನುವಾದದ ಮಹತ್ವವನ್ನು ಗುರುತಿಸಿಲ್ಲ. ಎರಡು ರೀತಿ ಅನುವಾದ ಸಾಧ್ಯ ಆಗಬೇಕು. ಒಂದು, ಜಗತ್ತಿನ ಶ್ರೇಷ್ಠ ಪ್ರತಿಭೆಗಳು ಕನ್ನಡಕ್ಕೆ ಸಿಗೋ ಹಾಗಾಗಬೇಕು, ಕನ್ನಡದಲ್ಲಿ ಓದೋ ಹಾಗಾಗಬೇಕು. ಹಾಗೆಯೇ ಕನ್ನಡದ ಶ್ರೇಷ್ಠ ಮನಸ್ಸುಗಳನ್ನು ಹೊರಗಡೆ ನಾವು ತಲುಪಿಸೋಕ್ಕೂ ಸಾಧ್ಯ ಆಗಬೇಕು. ನಮ್ಮಲ್ಲಿ ಮೊದಲನೇದು ಜಾಸ್ತಿ ಆಗ್ತಾ ಇದೆ. ನಾನು ಮಾಡಿದ್ದು ಅದೇ ಕೆಲಸ, ಹೊರಗಡೆಯಿಂದ ನಾವು ಶ್ರೇಷ್ಠ ಮನಸ್ಸುಗಳನ್ನು ತರಬೇಕು ಅಂತ. ಆದರೆ ಇನ್ನೂ ಒಂದು ಆಗಬೇಕಾಗಿದೆ, ಕನ್ನಡದ ಶ್ರೇಷ್ಠ ಪ್ರತಿಭೆಗಳು ಹೊರಗಡೆಗೆ ಹೋಗಬೇಕು ಅಂತ. ಬಟ್ ಆ ಕಾಲಕ್ಕೆ ನಂಗೆ ಏನನ್ಸಿತ್ತು ಅಂತಂದರೆ, ಆಗ ನಾವು ತುಂಬ ಓದ್ತಾ ಇದ್ವಿ. ನಮ್ಮ ಮೇಷ್ಟ್ರುಗಳು ನಮ್ಮನ್ನು ಓದೋಕ್ಕೆ ಹಚ್ತಾ ಇದ್ದರು. ಆಗ ನೋಡಿದ್ರೆ YNK ಅಂತ ಹೇಳಿ ಪ್ರಜಾವಾಣಿಯಲ್ಲಿ ಎಡಿಟರ್ ಆಗಿದ್ದರು, ಕನ್ನಡಪ್ರಭದಲ್ಲೆಲ್ಲ. ಅವರು ನನಗೆ ಹೊಸ ಹೊಸ ಪುಸ್ತಕಗಳನ್ನು ಕೊಟ್ಟು ಓದಿಸ್ತಾ ಇದ್ದರು, ತುಂಬ ಓದಿಸ್ತಾ ಇದ್ದರು. ಆಗ ಮಾರ್ಕೆಸನ್ನು ಕೊಟ್ಟರು, ಸಿಂಗರನ್ನು ಕೊಟ್ಟರು, ನೋಡು ಇವ್ರನ್ನೆಲ್ಲ ಓದಬೇಕು ಅಂತ. ಮಾರ್ಕೆಸ್ ಕಳೆದ ಶತಮಾನದ ಬಹಳ ದೊಡ್ಡ ಲೇಖಕ ಜಗತ್ತಿನ. ನಂಗೆ ಅನ್ನಿಸ್ತು ಇವರೆಲ್ಲ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಪ್ರತಿಭೆಗಳಿಗೆ ಸಿಗಬೇಕು ಅಂತ ಹೇಳಿ ಮೊದಲ ಸಲ ಮಾರ್ಕೆಸನ್ನು ನಾನು ಕನ್ನಡಕ್ಕೆ ತಂದೆ, ಸಿಂಗರ್ನ ಮೊದಲ ಸಲ ಕನ್ನಡಕ್ಕೆ ತಂದೆ. ಸೊ ಹೀಗಾಗಿ ಕಡಿದಾದ ಹಾದಿ ಅಂತ ಅಡಿಗರ ಜವಾಬ್ದಾರಿ ಕೊಟ್ಟಂಥದ್ದು. ಕಡಿದಾದ ಹಾದಿ ಅಂತ ಆಂಡ್ರೆ ಜೀದನ್ ಕನ್ನಡಕ್ಕೆ ತಂದೆ. ಇವರೆಲ್ಲ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರತಿಭೆಗಳು. ಸಿಂಗರ್ನ ಓದಿದ್ರಂತ ನೀವು ಮಾಸ್ತಿಯವ್ರನ್ನ ಓದ್ದಾಗತ್ತೆ ಅಷ್ಟರ ಮಟ್ಟಿಗೆ. ಸೊ ಹೀಗಾಗಿ ಈ ಶ್ರೇಷ್ಠ ಪ್ರತಿಭೆಗಳು ಕನ್ನಡಕ್ಕೆ ಸಿಗಬೇಕು ಅನ್ನುವ ಪ್ರಯತ್ನ ಅನುವಾದಗಳು.
ತಾವು ಮಾತಾಡ್ತಾ ರಜನಿ ಮೇಡಮ್ ಅವ್ರ ಬಗ್ಗೆ ಹೇಳಿದ್ರಿ. ರಜನಿ ಮೇಡಮ್ ಅವರು 50ನೇ ವಯಸ್ಸಿನಲ್ಲಿ ಅವರ ಮೊದಲನೇ ಕೃತಿಯನ್ನು ಹೊರತರ್ತಾರೆ, ಆತ್ಮವೃತ್ತ ಅಂತ. ನಿಮ್ಮ ಮನೆಯ ಮುದ್ದಾದ ನಾಯಿಯ ಕುರಿತಾದಂತಹ ಬರೆದದ್ದು. ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳಿದ್ನಲ್ಲ, ರಜನಿಯವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರಲ್ಲ, ಆಗ ಅವರು ಕನ್ನಡದ ಬಗ್ಗೆ ಅಂಥ ಆಸಕ್ತಿ ಏನಿರಲಿಲ್ಲ ಮದುವೆನಲ್ಲಿ. ಅದಾದಮೇಲೆ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಸ್ವಲ್ಪ ಓದ್ಕೊಂಡಿದ್ದರು. ಕೊಡಗಿನವರವರು, ನಾನು ನರಹಳ್ಳಿಯವನು, ಅವರು ಸೋಮವಾರ ಪೇಟೆಯವರು. ಅವ್ರದ್ದು ಪೇಟೆ, ನಂದು ಹಳ್ಳಿ. ನಮ್ಮಿಬ್ಬರದು ತುಂಬ ಭಿನ್ನವಾದ ಸ್ವಭಾವಗಳು, ಆದರೆ ಪರಸ್ಪರ ಪ್ರೀತಿ ಗೌರವ ಇರೋದ್ರಿಂದ ಇವತ್ತಿಗೂ ನಮ್ಮ ದಾಂಪತ್ಯ ಚೆಂದ ಇದೆ. ಸೊ ರಜನಿಯವರು ಒಬ್ಬರು ಬರೀತಾರೆ ಎನ್ನುವ ಪರಿಕಲ್ಪನೆ ಕೂಡ ನನಗಿರಲಿಲ್ಲ. ಆದರೆ ನನಗೆ 55 ವರ್ಷ ಆದಾಗ ಒಂದು ಅಭಿನಂದನ ಗ್ರಂಥ ತಂದರು. ಆಗ ಸಾಮಾನ್ಯವಾಗಿ ಹೆಂಡತಿ ಬರೀಬೇಕು ಅಂತ ಹೇಳಿ ಒಂದು ರೂಢಿಯ ಕಲ್ಪನೆ ಇರುತ್ತೆ. ಆಗ ಅವರು ಬರೆಯೋಕ್ಕೆ ಹೇಳಿದರು ನನ್ನ ಸ್ನೇಹಿತರು ರಜನಿಯವ್ರಿಗೆ, ನನ್ನ ಬಗ್ಗೆ ಬರೀರಿ ಅಂತ. ಅವರೊಂದು ಲೇಖನ ಬರೆದ್ರು. ಆ ಲೇಖನ ಹೇಗಿತ್ತು ಅಂತಂದರೆ, ಎಷ್ಟು ಬೇರೆ ರೀತಿ ಇತ್ತು ಅಂತಂದರೆ, ನನ್ನ ಗಂಡ ಹಾಗೆ ಹೀಗೆ ಅನ್ನೋದೆಲ್ಲ, ನಾವು ಜಗಳಾಡ್ತೀವಿ ಆದರೂ ಒಟ್ಟಿಗಿದ್ದೀವಿ, ಈ ಥರ ಎಲ್ಲ ವಾಸ್ತವವಾಗಿ ಭಿನ್ನ ರೀತಿಯಲ್ಲಿ ಬರೆದಿದ್ರು. ಅದನ್ನು ನೋಡಿದ CN ರಾಮಚಂದ್ರನ್ ಇರ್ಬೋದು, ಆಮೂರ್ ಇರ್ಬೋದು, ಅವರೆಲ್ಲ ಹೇಳಿದರು ತುಂಬ ಚೆನ್ನಾಗಿದೆ ಲೇಖನ, ಬರೀಬೋದು ಅಂತ. ಅದಾದಮೇಲೆ ಅವರು ನನ್ನ ಅಜ್ಜಿಯ ಜಗತ್ತು ಅಂತ ಒಂದು ಬರೆದ್ರು. ತುಂಬ ಅಪರೂಪದ ಪುಸ್ತಕ ಅದು ಕನ್ನಡದಲ್ಲಿ. ಅವರ ಅಜ್ಜಿಯ ಬಗ್ಗೆ ಒಂದು ಕಾಲದ ಚಿತ್ರವನ್ನು ಕಟ್ಟಿಕೊಡುವಂಥದ್ದು. ಸೊ ಅದಾದಮೇಲೆ ನಮ್ಮ ಮನೇಲೊಂದು ನಾಯಿ ಇತ್ತು, 14 ವರ್ಷ, ತುಂಬ ತುಂಬ ಮುದ್ದಿನ ನಾಯಿ. ಅದು ತೀರ್ಕೊಂಡ್ಬಿಡ್ತು. ಆಗ ಈ ಆತ್ಮವೃತ್ತ ಅಂತ ಅನ್ನುವ ಕಾದಂಬರಿಯನ್ನು ಬರೆದ್ರು. ನನಗೆ ಆಶ್ಚರ್ಯ ಏನು ಅಂತಂದರೆ, 20-30 ವರ್ಷ ಅವ್ರ ಜೊತೆಗಿದ್ದುವೆ ಅವರಲ್ಲಿ ಇಂಥ ಪ್ರತಿಭೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಯಾರಲ್ಲಿ ಯಾವ ಶಕ್ತಿ ಇರುತ್ತೋ ಯಾರಿಗೆ ಗೊತ್ತು. ಟಾಲ್ಸ್ಟಾಯ್ ಹೇಳ್ತಾನೆ, ಪ್ರತಿಯೊಂದು ವ್ಯಕ್ತಿಯನ್ನು ಮಗುವನ್ನು ಗೌರವದಿಂದ ಕಾಣಬೇಕಂತೆ ನಾವು. ಏಕೆಂದರೆ ಯಾರಲ್ಲಿ ಯಾವ ಶಕ್ತಿ ಇದೆ ಅಂತ ಗೊತ್ತಿರೋದಿಲ್ಲ, ಅವಕಾಶ ಇರೋದಿಲ್ಲ ಅಷ್ಟೇ. ಸೊ ರಜನಿಯವ್ರ ಜೊತೆ 25-30 ವರ್ಷ ದಾಂಪತ್ಯ ಜೀವನ ಮಾಡಿ ನನಗೆ ಅವರಲ್ಲಿ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಈ ಲೇಖನ ಪ್ರಕಟ ಆದಮೇಲೆ ಅವರಿಗೆ ನಿಜವಾಗಿಯೂ ಈ ಪುಸ್ತಕ ಬಂದಮೇಲೆ ಅಕಾಡೆಮಿ ಅವಾರ್ಡ್ ಎಲ್ಲ ಬಂತು, ಸಾಕಷ್ಟು ಪ್ರಶಸ್ತಿಗಳೆಲ್ಲ ಅವ್ರಿಗೆ ಸಿಕ್ತು. ಆದರೆ ಈಗಲೂ ಅವರೇನು ಅಂದರೆ ತನ್ನ ಲೇಖಕಿ ಅಂತ ಅಂದ್ಕೊಂಡೇ ಇಲ್ಲ. ಅದೇ ಅವರ ವಿಶೇಷ. ಖುಷಿಯಾಗುತ್ತೆ ಸರ್. ಹಾಗೆ ನಿಮ್ಮ ಮಗಳು ಸ್ನೇಹ ನರಹಳ್ಳಿ ಅವರು ಕೂಡ ಪುಸ್ತಕಗಳನ್ನು ಬರೀತಾ ಇದ್ದಾರೆ. ನಿಮ್ಮ ಮೊಮ್ಮಗಳ ಬಗ್ಗೆ ನಾನು ಹೇಳಲೇಬೇಕು. ಆ ಪುಟ್ಟ ಕಂದಮ್ಮ 7ನೇ ವಯಸ್ಸಿದ್ದಾಗಲೇ ಪುಸ್ತಕನ ಬಿಡುಗಡೆಗೊಳಿಸಿದ್ರಿ. ಹೇಳಿ, ಮಗಳ ಬಗ್ಗೆ, ಮೊಮ್ಮಗಳ ಬಗ್ಗೆ ಏನನ್ಸುತ್ತೆ? ಅದಕ್ಕೆ ಪರಿಸರ ಬಹಳ ಮುಖ್ಯ ಅಂತ ಅನ್ಸೋದು. ಓದುವ ಹವ್ಯಾಸವನ್ನು ನಾವು ಬೆಳೆಸೋಕೆ ಸಾಧ್ಯ ಆಯಿತು ಅಂತಂದರೆ, ಕುವೆಂಪು ಒಂದು ಮಾತು ಹೇಳ್ತಾರೆ ನೋಡಿ, ಯಾರ ಮನೆಯಲ್ಲಿ ಪುಸ್ತಕಗಳಿರೋದಿಲ್ವೋ ಆ ಮನೆ ಸ್ಮಶಾನ ಇದ್ದ ಹಾಗೆ ಅಂತ. ತುಂಬ ಮೇಲ್ನೋಟಕ್ಕೆ ಕಟುವಾಗಿ ಕೇಳಿಸಿದ್ರು, ಬಹಳ ಒಳ್ಳೆ ಮಾತಿದು. ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ, ಮಕ್ಳಿಗೆ ಬರ್ಡೇ ಅಂತ ಆಗುತ್ತೆ ಅಂತ ಇಟ್ಕೊಳ್ಳಿ, ಎಲ್ಲೋ ಪಾರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಏನೇನೋ ಕೊಡಿಸ್ತಾರೆ, ಮತ್ತೇನೋ ಮಾಡ್ತಾರೆ. ಈಗಂತೂ ಚಿಕ್ಕ ಮಕ್ಳಿಗೆ ಕೂಡ ಮೊಬೈಲ್ ಕೊಡಿಸ್ಬಿಡ್ತಾರೆ, ಪುಸ್ತಕ ಕೊಡಿಸೋದಿಲ್ಲ. ಮನೆಯಲ್ಲಿ ಒಂದು ಸಣ್ಣ ಲೈಬ್ರರಿ ಇರೋದಿಲ್ಲ. ನಮಗೆ ಶ್ರೇಷ್ಠ ಮನಸ್ಸುಗಳ ಒಡನಾಟ ಸಾಧ್ಯ ಆಗೋದು ಇವತ್ತೆಲ್ಲ ಏನಾಗಿದೆ ಅಂದರೆ, ಸುತ್ತಮುತ್ತ ಕುಬ್ಜರು, ನೀಚರು, ಕ್ರೌರ್ಯ, ಹಿಂಸೆ, ಇದನ್ನೇ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಶ್ರೇಷ್ಠ ಮನಸ್ಸುಗಳ ಒಡನಾಟ ಹೆಂಗೆ ಸಾಧ್ಯ ಆಗಬೇಕು? ಪುಸ್ತಕಗಳ ಮೂಲಕ ಮಾತ್ರ ಸಾಧ್ಯ ಆಗಬೇಕು. ಅದರಿಂದ ಸೊ ನನ್ನ ಮಗಳಿಗಾಗಲಿ ಅಥವಾ ಮೊಮ್ಮಗಳಿಗಾಗಲಿ ಆ ಥರದ್ದೊಂದು ಪರಿಸರ ಸಿಕ್ಕಿದೆ. ನಿಜವಾಗಿಯೂ ಆ 7 ವರ್ಷದ ಮಗು ಆ ಪುಸ್ತಕ ಬರೆಯುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅವಳು ಹೇಳ್ತಾಳೆ, ಅವಳದೊಂದು ಪದ್ಯದ ಸಾಲಿದೆ, ನಂಗೆ ಈಗಲೂ ಆಶ್ಚರ್ಯ ಅನಿಸುತ್ತೆ. 8 ವರ್ಷಕ್ಕೆ ಅವಳು ಬರೆದಿರೋ ಪದ್ಯ ಅದು. ಅವಳು ಹೇಳ್ತಾಳೆ, ಜಗತ್ತಿಗೆ ಒಂದು ಚಾಲೆಂಜನ್ನು ಮಾಡ್ತಾಳೆ. ನಿಮ್ಮ ಹತ್ರ ಆಯುಧಗಳಿವೆ, ನೀವು ನಮ್ಮನ್ನು ಹೆದರಿಸ್ತೀರಿ, ಆದರೆ ನನ್ನ ಹತ್ರ ಪದಗಳಿವೆ, ನಾನು ಅದನ್ನು ಪ್ರೊಟೆಕ್ಟ್ ಮಾಡ್ತೀನಿ ನಾನು ಅಂತ. ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಆಯುಧಗಳನ್ನು ಎದುರಿಸಲಿಕ್ಕೆ ಇವತ್ತು ನಮಗೆ ಬೇಕಾದ ಶಕ್ತಿ ಯಾವುದು ಅಂತಂದರೆ ವರ್ಡ್ಸ್ ಅಂತ, ಪದಗಳು ಅಂತ. ಅಂದರೆ ಸಾಹಿತ್ಯಕ್ಕೆ ಶಕ್ತಿ ಇದೆ ಅನ್ನೋದಿದೆಯಲ್ಲ, ನಮ್ಮಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ಲ, ಲೇಖನಿಗೆ ಖಡ್ಗಕ್ಕಿಂತ ಲೇಖನಿ ಹರಿತವಾದದ್ದು ಅಂತ. ಅದನ್ನು ಈ ಮಗು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಯು ಹ್ಯಾವ್ ವೆಪನ್ಸ್, ಐ ಹ್ಯಾವ್ ವರ್ಡ್ಸ್, ಐ ಕ್ಯಾನ್ ಫೇಸ್ ಯು ಅಂತ. ಅಂದ್ರೆ ಹೀಗೆ ಯೋಚನೆ ಮಾಡುತ್ತಲ್ಲ, ಆಲೋಚನೆ ಬಂದಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಅದು ತಾತನಿಂದ ಬಂದಂತಹ ಒಂದು ಇಲ್ಲ ನಮ್ಮ ಪರಂಪರೆಯಿಂದ ಬಂದಿದ್ದು. ತಾತ ಅಂತಲ್ಲ, ನಮ್ಗೆ ದೊಡ್ಡ ಪರಂಪರೆ ಇದೆ ಸವಿಯವರೇ. ನಾವು ಪರಂಪರೆಯನ್ನು ಪರಿಚಯ ಮಾಡಿಕೊಟ್ರೆ ಇವೆಲ್ಲ ಸಾಧ್ಯ ಆಗ್ಬಿಡುತ್ತೆ. ಇದು ವ್ಯಕ್ತಿ ಅಂತಲ್ಲ, ಕನ್ನಡಕ್ಕೊಂದು ದೊಡ್ಡ ಪರಂಪರೆ ಇದೆ. ಬಟ್ ಏನಂತಂದರೆ, ನನ್ನ ಮಗಳಾಗಲಿ ಮೊಮ್ಮಗಳಾಗಲಿ ಇಂಗ್ಲೀಷಲ್ಲಿ ಬರೀತಾ ಇದ್ದಾರೆ. ಅವ್ರು ಅಂದರೆ ಕನ್ನಡ ಬರುತ್ತೆ ಅವ್ರಿಗೆ ಚೆನ್ನಾಗಿ, ಕನ್ನಡದಲ್ಲಿ ಬರೀಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಮುಂದೆ ಅದು ಸಾಧ್ಯ ಆಗಬಹುದು. ನಿಮ್ಮ ಮತ್ತೊಂದು ಅಭಿನಂದನಾ ಗ್ರಂಥ ನನ್ನ ಕೈಲಿದೆ, ನೆಲದನಿ. ಹೆಸರೇ ಅದ್ಭುತವಾಗಿದೆ. ಇದ್ರ ಬಗ್ಗೆ ನಿಮ್ಮಿಂದನೇ ಹೆಚ್ಚು ತಿಳಿಯೋ ಆಸೆ. ಇಲ್ಲ, ಇದೇನಂತಂದರೆ, ಸೊ ಅಭಿನಂದನ ಗ್ರಂಥಗಳು ಒಂದು ರೀತಿ ಹೊಗಳಿಕೆ ಇತ್ಯಾದಿಗಳು, ಅದರ ಬಗ್ಗೆ ನನಗೇನಂತ ಆಸಕ್ತಿ ಏನಿಲ್ಲ. ಆದರೆ ಕೆಲವೊಮ್ಮೆ ಅಭಿನಂದನ ಗ್ರಂಥಗಳೇನಾಗುತ್ತೆ ಅಂದರೆ ರೆಫರೆನ್ಸ್ ವರ್ಕಾಗಿ ಕೂಡ ಉಳಿಯುತ್ತೆ.
ಆ ಥರ ಉಳಿಯುವ ಗ್ರಂಥಗಳ ಬಗ್ಗೆ ನನಗೆ ಆಸಕ್ತಿ. ಬಟ್ ಸ್ನೇಹಿತರು ನಮ್ಮನ್ನು ಪ್ರೀತಿಸುವಂಥವರು ಗೌರವ ಸಲ್ಲಿಸುವ ರೂಪದಲ್ಲಿ ಅಭಿನಂದನಾ ಗ್ರಂಥ ಅಂತ ನೆಲದನಿ ಅಂದ್ರಲ್ಲ, ಬಹಳ ಮುಖ್ಯವಾದದ್ದು. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ನನ್ನ ಇಡೀ ಶಕ್ತಿ ಇರೋದಿಲ್ಲ ಅಂತಂದರೆ ನಮ್ಮ ನರಹಳ್ಳಿಯ ನೆಲದಲ್ಲಿ. ನನಗೆ ಈ ಹೊತ್ತಿಗೂ ಅನಿಸುತ್ತೆ, ನಮ್ಮ ದೇಸಿ ಸಂಸ್ಕೃತಿ ಇದೆಯಲ್ಲ, ನಮ್ಮ ದೇಸಿ ಕಲ್ಚರ್ ಇದೆಯಲ್ಲ, ಆ ಜ್ಞಾನವನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳಿ. ಅದು ಜಗತ್ತನ್ನು ಎದುರಿಸಲಿಕ್ಕೆ ಬೇಂದ್ರೆ ಹೇಳ್ತಾ ಇದ್ರು, ನನ್ನ ನಿಂತಷ್ಟನ್ನೆಲ್ಲ ಧಾರವಾಡ ಆಗಿರುತ್ತೆ ಅಂತ. ಬಹಳ ಮುಖ್ಯವಾದದ್ದು. ನಾನು ನಿಂತಷ್ಟನ್ನೆಲ್ಲ ಈಗಲೂ ನನಗೆ ನರಹಳ್ಳಿಯೇ ಆಗಿದೆ. ಆದ್ದರಿಂದ ನೆಲದನಿ ಅನ್ನೋದು, ನಮ್ಮ ದನಿ ಎಲ್ಲಿಂದ ಹುಟ್ಟಬೇಕು ಅಂತಂದರೆ ಕೇವಲ ಬುದ್ಧಿಯಿಂದಲ್ಲ ಹುಟ್ಟಬೇಕಾಗಿರೋದು, ಹೃದಯದಿಂದನೂ ಹುಟ್ಟಬೇಕಾಗತ್ತೆ. ಹೀಗಾಗಿ ಈ ನೆಲದನಿ ನಿಜವಾಗಿ ನನ್ನ ದನಿ ಈ ನೆಲದನಿಯೇ. ಪಂಪ ಹೇಳ್ತಾರೆ ನೋಡಿ, ಆರಂಕುಶ ಬಿಟ್ಟಡಂ ಎನ್ನುವುದನ್ನ ನಮ್ಮ ಬನವಾಸಿದೆ. ಖಂಡಿತ ಅದು ತುಂಬ ಒಳ್ಳೆ ಮಾತದು. ಅದು ಅಮೆರಿಕದಲ್ಲಿ ಗುರುವರು ನಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಎಷ್ಟೇ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾದ್ರೂ ತಮ್ಮತನವನ್ನು ಕಾಪಾಡ್ಕೊಳ್ತಾ ಇದ್ರು. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ, ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗಿ ನಮ್ಮತನವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಮ್ಮತನದಲ್ಲಿರೋ ಶಕ್ತಿ ಬೇರೆ ಕಡೆಗೆ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದಕ್ಕೇ ನಾವು ಹೇಳೋದು, ಎಷ್ಟೇ ಆದರೂ ಮಕ್ಕಳಿಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು ಅಂಥೇಳಿ. ಆಮೇಲೆ ನೀವು ಯಾವ ಭಾಷೆ ಬೇಕಾದರೂ ಕಲೀರಿ, ಕಲಿಬಾರ್ದು ಅಂತಲ್ಲ. ಈಗ ನಮ್ಮ ನವೋದಯ ಲೇಖಕರೆಲ್ಲ ಇಂಗ್ಲೀಷ್ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದವರು. ಹಾಗೆ ನೋಡ್ಕೋದ್ರೆ ಕುವೆಂಪು ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು ಪ್ರಾರಂಭದಲ್ಲಿ. ಆದರೆ ಅವ್ರ ಶಕ್ತಿ ಪ್ರಕಟ ಆಗಿದ್ದು ಕನ್ನಡದಲ್ಲಿ. ಅದರಿಂದ ನಮ್ಮ ಬಹಳಷ್ಟು ಜನಕ್ಕೆ ಇದು ಅರಿವಾಗಿದೆ. ಬಟ್ ನಮ್ಮ ಸರ್ಕಾರಕ್ಕಿನ್ನ ಅರಿವಾಗಿಲ್ವೇ, ಏನು ಮಾಡೋದು? ಮಾತೃಭಾಷೆ ಶಿಕ್ಷಣ ಆಗಬೇಕು ಅನ್ನೋದನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯ ಆಗಬೇಕು. ಅದಕ್ಕಿರುವ ಕಾನೂನಿನ ತೊಡಕುಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿ ಕನ್ನಡದ ಮಕ್ಕಳನ್ನು ಕನ್ನಡ ಪರಿಸರದಲ್ಲಿ ಬೆಳೆಸೋಕ್ಕೆ ಸಾಧ್ಯ ಆಗಬೇಕು. ಹಾಗೆ ಒಂದು ಪ್ರಶ್ನೆ ಕಾರ್ಯಕ್ರಮ ನೋಡ್ತಿರೋ ಎಲ್ಲ ವೀಕ್ಷಕರ ಮನಸ್ಸಲ್ಲಿ ಮೂಡಿರುತ್ತೆ. ಒಬ್ಬ ವಿಮರ್ಶಕ ತಾನು ವಿಮರ್ಶೆ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂತೇಳಿ ಒಂದು ಕೃತಿಯನ್ನು ಕೈಗೆ ತಗೊಂಡಾಗ ಇನ್ನೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಒಂದು ಪುಸ್ತಕವನ್ನು ಓದೋದಕ್ಕೆ ಪ್ರಾರಂಭ ಮಾಡಬೇಕು? ಹಾಗೆ ನೋಡೋಕೋದ್ರೆ ವಿಮರ್ಶಕ ಅತ್ಯುತ್ತಮ ಓದುಗ ಪ್ರಾರಂಭದಲ್ಲಿ. ನಿಜವಾಗಿಯೂ ವಿಮರ್ಶೆ ಅನ್ನೋದೇನು ಅಂತಂದರೆ ಸೂಕ್ಷ್ಮ ಓದು ಅಷ್ಟೇ. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಾವು ಓದುವಾಗ ಕ್ಯಾಶುವಲ್ ಆಗಿ ಓದ್ತಾ ಇರ್ತೀವಿ, ಆದರೆ ಗಮನ ಇಟ್ಟು ಓದ್ತಿರೋದಿಲ್ಲ. ನೀವು ದಾರಿಲಿ ಹೋಗ್ತಿರುವಾಗ ನಿಮ್ಗೆ ಏನು ಆಸಕ್ತಿ ಇದೆಯೋ ಅದಕ್ಕೆ. ನಾನು ನೋಡಿ ಪ್ಯಾರಿಸ್ಗೆ ಹೋಗಿದ್ದೆ, ನಾನು ಅಡ್ಡಾಡ್ತಾ ಇದ್ವಿ ನಾವೆಲ್ಲರೂ ಪ್ಯಾರಿಸಲ್ಲಿ. ತಕ್ಷಣ ನನಗೆ ಪುಸ್ತಕದ ಅಂಗಡಿ ಕಣ್ಣಿಗೆ ಬಿತ್ತು. ಉಳಿದವ್ರಿಗೆ ಯಾರಿಗೂ ಅಷ್ಟಾಗಿ ಗಮನಿಸಿರಲಿಲ್ಲ, ನನಗೆ ಕಣ್ಣಿಗೆ ಬಿತ್ತು. ಯಾಕೆಂದರೆ ನನ್ನ ಆಸಕ್ತಿ ಅದಷ್ಟೇ. ಒಬ್ಬ ವಿಮರ್ಶಕ ಏನು ಅಂದರೆ ಸೂಕ್ಷ್ಮ ಓದುಗ. ಅವನು ಒಂದು ಕೃತಿಯನ್ನು ಅದರೆಲ್ಲ ಸೂಕ್ಷ್ಮಗಳನ್ನು ಓದಿರ್ತಾನೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಾವು ಇದನ್ನು ಹಾಡ್ತಿರ್ತಾರೆ, ಕೇಳ್ತಿರ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಒಬ್ಬ ವಿಮರ್ಶಕನಿಗನ್ಸುತ್ತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಏನು ಮಣ್ಣಿನ ಕಣ್ಣು ಅಂದರೆ? ಚಿನ್ನದ ಕಣ್ಣು, ಬೆಳ್ಳಿ ಕಣ್ಣು, ತಾಮ್ರದ ಕಣ್ಣು, ಮಣ್ಣು. ಏನು ಮಣ್ಣಿನ ಕಣ್ಣು? ಅವನ ಮನಸ್ಸಲ್ಲಿ ಹೋಗುತ್ತೆ. ಆಗ ಹುಡ್ಕೋಕೆ ಶುರು ಮಾಡ್ತಾನೆ ಅರ್ಥವನ್ನು. ಯಾವಾಗಲೂ ಪದ್ಯದಲ್ಲಿ ಅರ್ಥ ಹುದುಗಿರುತ್ತೆ. ಭೂಮಿಯಲ್ಲಿ ನಿಧಿ ಹುದುಗಿರೋ ಹಾಗೆ ಒಂದು ಕೃತಿಯಲ್ಲಿ ಹುದುಗಿರುತ್ತೆ, ನೀವು ಹೊರ ತೆಗಿಬೇಕು ಅದನ್ನು. ವಿಮರ್ಶಕ ಏನು ಮಾಡ್ತಾನೆ ಅಂದರೆ ತನ್ನ ಸೂಕ್ಷ್ಮ ಓದಿನಿಂದ ಕೃತಿಯ ಬೇರೆ ಬೇರೆ ಅರ್ಥದ ಪದರಗಳನ್ನು ಹೊರ ತೆಗಿತಾನೆ, ಅದನ್ನು ಓದುಗರಿಗೆ ತಲುಪಿಸ್ತಾನೆ. ಅದರಿಂದ ನೀವು ವಿಮರ್ಶೆ ಓದಿದಾಗ ಏನಾಗುತ್ತೆ ಅಂದರೆ ಹೆಚ್ಚು ತಿಳುವಳಿಕೆ ಆ ಕೃತಿಯ ಬಗ್ಗೆ ಮೂಡ್ತಾ ಹೋಗುತ್ತೆ. ಇಂಥ ಮಾತುಗಳು. ಹಾಗಾಗಿ ಏನೋ ತಮಗೆ ಯಾರ್ಯಾರು ನಮ್ಮ ಕನ್ನಡದ ಸಾಹಿತಿಗಳಿದ್ರು ಅವರೆಲ್ಲ ಪ್ರಶಸ್ತಿಗಳು ನಿಮಗೆ ಬಂದ್ಬಿಟ್ಟಿದೆ. GS ಶಿವರುದ್ರಪ್ಪ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ಮಾಸ್ತಿ ವೆಂಕಟೇಶ್ ಪ್ರಶಸ್ತಿ, ಹಾಗೆ ಕಾವ್ಯಾನಂದ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ. ಹೇಳ್ತಾ ಇದ್ರೆ ಬಹುಶಃ ನಾನೇ ಒಂದಿನ ಮಾತಾಡ್ತೀನಿ ಅನ್ಸುತ್ತೆ. ಎಲ್ಲ ಪ್ರಶಸ್ತಿಗಳು ಬಂದಾಗ ಆದಂಥ ಅನುಭವ. ಪ್ರಶಸ್ತಿ ಬಂದಾಗ ಸಹಜವಾಗಿ ಸಂತೋಷ ಆಗುತ್ತೆ, ಹಾಗೆಯೇ ಕೃತಜ್ಞತೆಯೂ ಮೂಡುತ್ತೆ. ಹಿರಿಯರ ಹೆಸರಿನಲ್ಲಿ ಪ್ರಶಸ್ತಿ ತೊಗೊಳ್ತಿರ್ತಲ್ಲ, ಒಂದು ರೀತಿ ಅದು ಆಶೀರ್ವಾದ ಇದ್ದಾಗೆ, ಹಾರೈಕೆ ಇದ್ದಾಗೆ. ಕಾರಂತರ ಪ್ರಶಸ್ತಿ ಇರ್ಬೋದು, ಮಾಸ್ತಿ ಪ್ರಶಸ್ತಿ ಇರ್ಬೋದು, ಕುವೆಂಪು ಪ್ರಶಸ್ತಿ ಇರ್ಬೋದು, GSS ಪ್ರಶಸ್ತಿ ಇರ್ಬೋದು. ಇವೆಲ್ಲ ಒಂದು ರೀತಿ ಹಿರಿಯರ ಹಾರೈಕೆ ನಮ್ಮ ಮೇಲೆ ಇದ್ದ ಹಾಗೆ. ಅದರಿಂದ ಸಂತೋಷ, ಕೃತಜ್ಞತೆ ಎರಡೂ ಏಕಕಾಲಕ್ಕೆ ಮೂಡುತ್ತೆ ಪ್ರಶಸ್ತಿ ತಗೊಂಡಾಗ. ಖುಷಿಯಾಗುತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಯುವಕರಿಗೆ, ಅದರಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ನಾನೇನೋ ಒಂದು ಮಾಡಬೇಕು ಅನ್ನೋ ತುಡಿತಾ ಇದೆ ಇಂದಿನ ಯುವ ಜನತೆಗೆ. ಆದರೆ ಆ ತುಡಿತಕ್ಕೆ ತಕ್ಕಂಥ ಪರಿಶ್ರಮ ಇಲ್ಲ ಅನ್ನೋದು ನಮ್ಮ ಹಿರಿಯರ ಮನೋಭಾವ. ಅದರ ಕುರಿತಾಗಿ ಯಾವ ಒಂದು ಕಿವಿಮಾತನ್ನು ಹೇಳ್ತೀರಿ? ಯಾವ ರೀತಿ ಇಂದಿನ ಯುವ ಜನತೆ ಸಾಹಿತ್ಯದ ಒಂದು ಸಾರದೊಂದಿಗೆ ನಮ್ಮ ಬದುಕನ್ನು, ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬರಬಹುದು? ನನಗೆ ಯಾವಾಗಲೂ ಒಂದು ಒಳ್ಳೆ ಮಾತು ಬಹಳ ಮುಖ್ಯವಾದ್ದೇನೆಂದರೆ, ಯೌವನದ ಉತ್ಸಾಹದ ಜೊತೆಗೆ
ಅನುಭವದ ವಿವೇಕನೂ ಇರಬೇಕು ಅಂತ ಹೇಳಿ ಬಹಳ ಮುಖ್ಯವಾದದ್ದು. ನಿಸ್ಸಂದೇಹವಾಗಿ ಹೊಸ ತಲೆಮಾರು ಪ್ರತಿಭಾವಂತರು, ಅದರಲ್ಲಿ ನನ್ನ ಅನುಮಾನನೇ ಇಲ್ಲ. ನನ್ನ ಮೊಮ್ಮಗಳನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪ್ರತಿಭಾವಂತೆ ಅಂತ. ಆದರೆ ಪರಂಪರೆಯ ಹಿನ್ನೆಲೆ ಇದ್ದರೆ, ಹಿರಿಯರ ವಿವೇಕ ಇದ್ದರೆ, ತಿಳುವಳಿಕೆ ಇದ್ದರೆ ಅದು ಹೆಚ್ಚು ಪಕ್ವವಾಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹೀಗಾಗಿ ನಮ್ಮ ಕಿರಿಯರಿಗೆ ನಾನು ಹೇಳೋದೇನು ಅಂತಂದರೆ, ನಮ್ಮ ಪರಂಪರೆಯನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಪಂಪ ಹೇಗೆ ಯೋಚನೆ ಮಾಡಿಯಾನೆ, ರನ್ನ ಹೇಗೆ ಯೋಚನೆ ಮಾಡಿಯಾನೆ, ಕುಮಾರವ್ಯಾಸ, ಬಸವಣ್ಣ, ಮಹಾದೇವಿ ಇವರೆಲ್ಲ ಹೇಗೆ ಯೋಚನೆ ಮಾಡ್ಯಾರೆ ಅಂತ ನೀವು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ನೀವು ಹೆಚ್ಚು ಆಳವನ್ನು ವಿಸ್ತಾರವನ್ನು ಪಡ್ಕೊಳ್ತೀರಿ ಅಂತ. ಪ್ರತಿಭೆ ನಿಮಗಿದೆ ನಿಜವ. ಆ ಪ್ರತಿಭೆಯ ಜೊತೆಗೆ ಈ ಅಧ್ಯಯನದ ಹಿನ್ನೆಲೆ ಇತ್ತು ಅಂತಂದರೆ ಹೆಚ್ಚು ಮಹತ್ವದ ಕೃತಿಗಳನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಸೊ ಹೀಗಾಗಿ ಇವತ್ತು ಅಗತ್ಯ ಬೇಕಾಗಿರೋದು ನಮ್ಮ ಪರಂಪರೆಯ ಅಧ್ಯಯನ. ಅಷ್ಟ್ಯಾಕೆ ನಮ್ಮ ಜಾನಪದ ಸಾಹಿತ್ಯವನ್ನು ಓದಿದರೆ, ಮೌಖಿಕ ಕಾವ್ಯವನ್ನು ಓದಿದರೆ, ತತ್ವಪದಗಳನ್ನು ಓದಿದರೆ, ಸೂಫಿ ಇದನ್ನೆಲ್ಲ ಓದಿದರೆ, ಅನೇಕ ಶರೀಫನ್ನು ಓದಿದರೆ ಎಷ್ಟು ವಿಚಾರಗಳನ್ನು ನಾವು ಪಡ್ಕೊಳ್ತೀವಿ. ಸೊ ಹೀಗಾಗಿ ಇವತ್ತು ಅಧ್ಯಯನದ ಹಿನ್ನೆಲೆ ನಮಗಿದೆ ಅಂತ ಹೇಳಿ, ಅಧ್ಯಯನದ ಅಗತ್ಯ ಇದೆ. ಕಿರಿಯರು ಏನು ಮಾಡಬೇಕು ಅಂದರೆ ಇವತ್ತು ಅಧ್ಯಯನ ಮಾಡಬೇಕು ಗಂಭೀರವಾಗಿ, ಶ್ರದ್ಧೆಯಿಂದ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಾತನ್ನು ಎಲ್ಲ ಯುವಕರು ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಹೇಳ್ತಾ, ಒಬ್ಬ ಕನ್ನಡ ಸಾಹಿತ್ಯದ ಪಂಡಿತರನ್ನು ಮಾತಾಡಿಸಿದಂತಹ ನಮ್ಮ ಒಂದು ಸುಯೋಗ ಅಂತ ಹೇಳ್ತಾ ಇರ್ತೇನೆ. ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ನಮಸ್ಕಾರಗಳು. ನಿಜವಾಗಿ ಏನಾದರೂ ನಾನು ಇಷ್ಟೆಲ್ಲ ಹೇಳೋಕ್ಕೆ ಸಾಧ್ಯ ಆದರೆ ನೀವು ಕೇಳಿದ ಪ್ರಶ್ನೆಗಳಿಂದ ನೀವು ನಿಜವಾಗಿಯೂ ತುಂಬ ಸಿದ್ಧತೆಯನ್ನು ಮಾಡಿಕೊಂಡು ಓದ್ಕೊಂಡು ಬಂದು ತುಂಬ ಚೆನ್ನಾಗಿ ಪ್ರಶ್ನೆ ಕೇಳಿದಿರಿ. ನಿಮಗೆ ನಾನು ಕೃತಜ್ಞನಾಗಿರಬೇಕು. ಎಲ್ಲ ವೀಕ್ಷಕರಿಗೆ ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ. ವೀಕ್ಷಕರೇ, ನೋಡಿದ್ರಲ್ಲ, ಯಾವುದೇ ಒಂದು ಕೆಲಸದಲ್ಲಿ ಪರಿಪಕ್ವತೆಯಿಂದ, ಪರಿಪೂರ್ಣತೆಯಿಂದ ಪರಿಶ್ರಮ ಹಾಕಿ ಕೆಲಸ ಮಾಡಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ನಮ್ಮ ಅತಿಥಿಗಳೇ ಸಾಕ್ಷಿ, ಕಾರಣೀಭೂತರು ಅಂತ ಹೇಳ್ತಾ, ಇಂದಿನಿಂದ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಪ್ರತಿದಿನ ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಒಂದು 5 ಪುಟಗಳಾದರೂ ಪುಸ್ತಕವನ್ನು ಓದೋ ಒಂದು ಹವ್ಯಾಸವನ್ನು ಇಟ್ಕೊಳ್ಳೋಣ. ಏನಂತೀರ? ನಮಸ್ಕಾರ.